ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ವೇದಾಮತಿ ಕೆಡಿಸಿರುವ ಸಾರ್ವಜನಿಕರಿಗೆ ಮಣಿಯುವೆನೋ ಸಾರ್ವಜನಿಕರಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಸುಜನರಿಗೆ ನಿತ್ಯ ಖಂಡಿಸುವೆನೋ ಸುಜನರಿಗೆ ನಿತ್ಯ ಖಂಡಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧಾರನಾಗಿ ಗೈದ ಶ್ರೀ ಸಿದ್ಧ ಸಿದ್ಧರೂಢರಿಗೆ ನತನಂತೆ ಸಿದ್ಧರೂಢರಿಗೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆಗೆ ತನಗ ಬಾಳ ಕೂಗುತ್ತಲಿಪ್ಪಡೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदाये आत्मा ज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकस्तता तत्तोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 4ನೆಯ ಸಂಧಿಯ 4ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ದೇಹ ಮೊದಲುಗೊಂಡು ಇಂದ್ರಿಯಾದಿಗಳು ಪ್ರಾಣಗಳು ಇವೆಲ್ಲವೂ ಕೂಡ ಆತ್ಮ ಆಗೋದಿಲ್ಲ, ಇವೆಲ್ಲವೂ ಅನಾತ್ಮಗಳು ಅಂತ ಹೇಳಿ ಈ 4ನೆಯ ಸೂತ್ರದಲ್ಲಿ ವೃತ್ತಿ 4 ಎನಿಸುವ ಅಂತಃಕರಣವು ಆತ್ಮ ಆಗುತ್ತಿಯದು ವೇದ್ಯ ಬಹುದಾಗಿ ತಾನು. ಇದೇ ಪ್ರಕಾರ ಮೊದಲು ಹೇಳಿದಂಥ ಅನ್ನಮಯ ಪ್ರಾಣಮಯ ಕೋಶದ ಬಗ್ಗೆ ಹೇಗೆ ಅವು ಆತ್ಮ ಆಗಲಾರವು, ಅದೇ ಪ್ರಕಾರವಾಗಿ ವೃತ್ತಿ 4 ಎನಿಸುವ ಅಂತಃಕರಣ. ವೃತ್ತಿ ಅಂದರೆ ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗೋದು, ಇದಕ್ಕೆ ವೃತ್ತಿ ಅಂತ.
ಈ ವೃತ್ತಿ ಎಲ್ಲಿದೆ ಅಂದರೆ ಅಂದರೆ ಒಳಗೆ, ಕರಣ ಅಂದರೆ ಸಾಧನ. ಹೊರಗಿನ ಸಾಧನೆಗಳು ಇವು, ಒಳಗಿನ ಸಾಧನೆಗಳು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು 4. ಇವು ಒಳಗಿದ್ದು ಆತ್ಮನಿಗೆ ತಿಳಿಯಲಿಕ್ಕೆ ಸಾಧನ. ಇವು ಹೊರಗಿನ ಸಾಧನ ಪ್ರಪಂಚ ತಿಳಿಯಲಿಕ್ಕೆ, ಒಳಗಿನ ಸಾಧನ ಆತ್ಮವನ್ನು ತಿಳಿಲಿಕ್ಕೆ. ಆ ಕಾರಣದಿಂದ ಇವು ಒಳಗೆ ಇದ್ದು ತಮ್ಮ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಅಂತಃಕರಣ ಅಂದರು. ಅದಕ್ಕೆ ನಾವು ಭಾಳ ಸಲ ಹೇಳ್ತವಲ್ಲಪ್ಪ, ಯಾರ ಮನುಷ್ಯನಿಗೆ ಏನೇನದನಪ್ಪ ಯಾರಿಗೆ ಗೊತ್ತಾಗ್ತದ, ಯಾರ್ಯಾರ ಬುದ್ಧಿಯಲ್ಲಿ ಏನೇನದ ಯಾವನಿಗೆ ಗೊತ್ತು. ಇವೆಲ್ಲ ಆಡು ಭಾಷೆಯಲ್ಲಿ ಬಂದವ, ಶಾಸ್ತ್ರಕ್ಕೆ ಅನುಗುಣವಾಗಿ ಅನುಭವಕ್ಕೆ ತಗೋಬೇಕಷ್ಟೆ. ಹಾಗಾಗಿ ಈ ಒಂದು ಅಂತಃಕರಣ ಮೂಲ ಅಹಂಕಾರದ ಒಂದು ಅಂಶ ಅಂತೀವಿ. ಮೂಲ ಅಹಂಕಾರ ಬೇರೆ, ಮತ್ತು ಈ ಭಾಗದ ಅಹಂಕಾರ ಬೇಕು, ಸ್ಥೂಲ ಸೂಕ್ಷ್ಮ ಅಂತ ಹೇಳ್ತಾರೆ. ಈ ಮೂಲ ಅಹಂಕಾರದ ಒಂದು ಭಾಗ ಅಂದರು. ಆ ಒಂದು ಭಾಗನೇ ಇವು 4 ರೀತಿಯಿಂದ ಕಾರ್ಯ ಮಾಡ್ತದೆ. ಆ ಕಾರಣದಿಂದ ಇವು ಸತ್ವ, ರಜ, ತಮೋ ಗುಣಗಳಿಂದ ನಾನಾ ಆಕಾರ ಆಗುವುದು. ಈ ವೃತ್ತಿಗಳು ಯಾರ್ಯಾರ ಗುಣಗಳು ಹೇಗವ ಅದೇ ಪ್ರಕಾರ ವೃತ್ತಿಯ ಆಕಾರ ಆಗ್ತಾವ. ಒಬ್ಬನಿಗೆ ಇದೇ ಮನ, ಬುದ್ಧಿ, ಚಿತ್ತ, ಅಹಂಕಾರದಲ್ಲಿ ನಿರೀಶ್ವರವಾದಿಗಳಾಗಿ ದೇವರೇ ಇಲ್ಲ ಅಂತ ವೃತ್ತಿ ಆಯ್ತು ಅವ್ರಿಗೆ. ಕೆಲವರಿಗೆ ದೇವರ ಆನಂತ ವೃತ್ತಿ ಆಯ್ತು. ಕೆಲವರು ದೇವರಿದ್ರೆ ಎಲ್ಲೋ ಒಂದು ಕಡೆ ಪುಣ್ಯಕ್ಷೇತ್ರಗಳಲ್ಲಿ ಮಾತ್ರ ಅಂತಾಯಿತು. ಇನ್ನೂ ಕೆಲವರಿಗೆ ಸರ್ವಾಂತರ್ಯಾಮಿ ಅಂತಾಯಿತು. ಇನ್ನೂ ಕೆಲವರಿಗೆ ಏನೇನಾಯಿತು ಅಂದರೆ ಅಲ್ಪ ಜ್ಞಾನಗಳಲ್ಲಿ ವಿಗ್ರಹದಲ್ಲಿ ದೇವರುಂಟು ಅಂತಾಯಿತು. ವೃತ್ತಿ ಅದು. ಇನ್ನೊಬ್ಬರಿಗೇನಾಯಿತು, ಮುನಿಗಳಿಗೆ ಮನಸ್ಸಿನಲ್ಲಿ ದೇವರುಂಟು. ಹೌದಿಲ್ಲ? ಮತ್ತು ಬ್ರಾಹ್ಮಣರಿಗೆ ಎಲ್ಲಿ ಉಂಟು, ಯಜ್ಞ ಯಾಗಾದಿಗಳಲ್ಲಿ ದೇವರುಂಟು. ಅವರೆಲ್ಲರೂ ನೋಡಿ ಯಜ್ಞ ಯಾಗ ಮಾಡೋ ಸರಿಯಿಲ್ಲ, ದೇವರಿಲ್ಲ ಅನಂತ ದೇವರನ್ನು ಆಹ್ವಾನ ಮಾಡಿ ಯಜ್ಞ ಪೂರ್ತಿ ಆಹುತಿಯನ್ನು ಮಾಡಿ ಆ ದೇವರನ್ನು ಕರೆಸಿ ನಿಮಗೆ ಆಶೀರ್ವದಿಸಿ ಕಳಿಸುವಂಥ ಭಾವ ಅವರೆಲ್ಲ. ಇನ್ನು ಜ್ಞಾನಿಗಳಿಗೆ ಸರ್ವತ್ರ ದೇವರುಂಟು. ಹೌದಿಲ್ಲ? ಸುಜ್ಞಾನಿಗಳಿಗೆ ಆ ಒಬ್ಬ ದೇವನ ಬಗ್ಗೆ ಹಲವು ವಿಚಾರ ಯಾಕೆ ಬಂತು ಅಂದರೆ ಅವರವರ ಗುಣಗಳ ಪ್ರಕಾರವಾಗಿ ಅವರ ಭಾವಗಳು ವಿಕಾರ. ನೋಡು, ವಿಕಾರ, ಭಾವ ವಿಕಾರ ಆಗ್ತದೆ. ಹಾಗಾಗಿ ಆತ್ಮನಿಂದ ಇವೆಲ್ಲವೂ ಅರಿಸಿಕೊಳ್ಳುತ್ತವೆ. ನೋಡು, ಆತ್ಮನಿಂದ ತಿಳಿಸ್ಕೊಂತೀವಿಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಹಾಗಾಗಿ ಇವು ಕೂಡ ದೇಹ ಹೇಗೆ, ಇಂದ್ರಿಯಗಳು ಹೇಗೆ, ಪ್ರಾಣಾದಿಗಳು ಹೇಗೆ ತಿಳಿಸಿಕೊಂಡಿದ್ದಾವೆಯೋ ಅದರಂತೆ ಒಳಗಿನೂ ಕೂಡ ನೀನೇ ನಿನ್ನಿಂದನೇ ತಿಳಿಸಿಕೊಳ್ಳುತ್ತವೆ. ಅದಕ್ಕಾಗಿ ತಿಳಿಸಿಕೊಳ್ಳುವು ಆತ್ಮಲ್ಲ, ತಿಳಿಯುವನು ಆತ್ಮ. ಹಾಗಾಗಿ ಇದು ಅರಿಸಿಕೊಳ್ಳುವುದರಿಂದ ಆತ್ಮನಲ್ಲ, ಅರಿಯುವುದರಿಂದ ನೀನು ಆತ್ಮಿದ್ದಿ ಅಂತ ಹೇಳ್ತಾ ಬಂದ್ರಲ್ಲ. ಈ ವಿಚಾರವನ್ನು ತನ್ನ ಬುದ್ಧಿಯಲ್ಲಿ ಭದ್ರವಾಗಿ ಇಟ್ಟುಕೊಂಡು ಶಿಷ್ಯ ಆ ಗುರುಗಳನ್ನು ಪ್ರಶ್ನೆ ಮಾಡುವುದಕ್ಕಾಗಿ ತನ್ನ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ಗುರುವಿಗೆ ಶರಣನಾಗಿ ಶರಣಾಗತಿಯನ್ನು ಹೊಂದಿ ಪ್ರಶ್ನೆಯನ್ನು ಮಾಡ್ತಾನೆ. ಹೇಗೆ ಶರಣಾಗ್ತಾನೆ ಅಂದರೆ, ಆವವನ ಕಡೆಗಣ್ಣ ಭಾವ ಈ ವಿಶ್ವ ಸದ್ಭಾವಕ್ಕೆ ಮೂಲವ,
ಆ ಶಂಭುವಾದ ಗುರುದೇವ ಭಿನ್ನಪವನ್ನು ಅವಧರಿಸು ಅಂತ ಗುರುವಿನ ಸ್ತುತಿಯನ್ನು ಮಾಡ್ತಾನೆ. ಯಾಕೆಂದರೆ ಆವವನ ಅಂದರೆ ಯಾವಾತನ ಕಡೆಗಣ್ಣು ಅಂದರೆ ಯಾವಾತನ ಕಡೆಗಣ್ಣಿನಿಂದ ಕಿಂಚಿತ್ ದೃಷ್ಟಿ ಬೀಳೋದ್ರಿಂದ, ಪೂರ್ಣ ದೃಷ್ಟಿಯಲ್ಲ, ಯಾರ ಕಿಂಚಿತ್ ಸ್ವಲ್ಪ ದೃಷ್ಟಿ ಬಿದ್ದಾಗ ಆ ದೃಷ್ಟಿಯಿಂದ ಏನಾಗ್ತದೆ ಅಂದರೆ ಈ ಜಗತ್ತನ್ನು ತೋರಲಿಕ್ಕೆ ಕಾರಣವಾಗ್ತದ ಆ ನಿನ್ನ ಕಡೆಗಣ್ಣಿನ ದೃಷ್ಟಿ. ಬರೀ ದೃಷ್ಟಿಯಿಂದ ಸೃಷ್ಟಿ ಅಂದ್ರಿಲ್ಲ. ಮತ್ತು ನೀನು ಮಾಡಿ ನಮ್ಗೆ ನಾವು ಮಾಡೋ ಸೃಷ್ಟಿ. ಕಾಲಲ್ಲಿ ಉಗುರು ಮಾಡಂಗಿಲ್ಲ, ತಲೆಯಲ್ಲಿ ಕೂದಲು ಮಾಡಂಗಿಲ್ಲ, ಒಂದು ಹುಲ್ಲು ಕಡ್ಡಿ ಒಂದು ಹೂವು ಕಿತ್ತಿದ್ರೆ ಜೋಡಿಸೋಕೆ ಬರಂಗಿಲ್ಲ. ನಮ್ಮ ಕಣ್ಣು ನಾವ, ಒಳಗಣ್ಣಾವ, ನಡುಗಣ್ಣಾವ, ಕಡೆಗಣ್ಣಾವ, 3 ರೀತಿ ಆದಲ್ಲ ದೃಷ್ಟಿ. ಆದರೆ ಇಲ್ಲಿ ಮಹಾತ್ಮ ಹೇಳ್ತಾರ, ಹೇ ಗುರುದೇವ, ನೀನು ಶಂಭುಲಿಂಗನಂದರೆ ಪರಮಾತ್ಮನ ಸ್ವರೂಪನೇ ಇದ್ದಿ. ಯಾಕಂದರೆ ಹರನೇ ಸಾಕ್ಷಾತ್ ನರರೂಪನಾಗಿ ಗುರುವಿನ ವೇಷವನ್ನು ಧರಿಸಿ ಬಂದಿರುವೆ ಅಂತ ಶ್ರುತಿಗಳು ಹೇಳ್ತಾವೆ. ಸಾಕ್ಷಾತ್ ಗುರು ಪರಬ್ರಹ್ಮ. ಹಾಗಾಗಿ ಯಾವ ಭಕ್ತರು ಅನೇಕ ಜನ್ಮಗಳಲ್ಲಿ ಹಿಂದೆ ಅನೇಕ ಜನ್ಮ ಎತ್ತಿ ಬಂದೀವಿ ನಾವು. ಆ ಅನೇಕ ಜನ್ಮ ಎತ್ತಿ ಬಂದಾಗ ಹಿಂದಿನ ಜನ್ಮದಲ್ಲಿ ಅನೇಕ ಪ್ರಕಾರದ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿ ಆ ಪುಣ್ಯದ ಫಲದಿಂದ ನಾವು ಯಾರ ಫಲದಿಂದ ಬಂದೀವಿ ಅಂದರೆ, ಇದು ನಾನು ಇದಕ್ಕೆ ಕಾರಣ ಅಲ್ಲ, ಸುಮ್ಮನೆ ಹೇಳ್ತೀವಿ. ಏನಪ್ಪ ಗುರುಗಳು ಬಂದರು, ಇಲ್ಲಿ ಬರೋದಕ್ಕಾಗಿ ಅವರಿಂದ ಇಷ್ಟು ಜ್ಞಾನಕ್ಕೆ ಸಾಧನ ಆಯಿತು ಅಂತ ಹೇಳ್ಬೋದು, ಇಲ್ಲಂತಲ್ಲ. ಆದರೆ ನಿಜವಾಗಿ ವಿಚಾರ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಅನೇಕ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿದಂಥ ಜೀವಿಗೆ ಆ ಪುಣ್ಯ ಪ್ರಭಾವದಿಂದ ಆ ಪರಮಾತ್ಮನೇ ನರವೇಶವನ್ನು ಧರಿಸಿ ಗುರುವಾಗಿ ಬಂದನಲ್ಲ, ಅಂಥ ಪುಣ್ಯ ಪ್ರಭಾವ ಗುರುವಿನ ದರ್ಶನವನ್ನು ನಾನು ಪಡ್ಕೊಂಡೀನಿ ಆ ಪುಣ್ಯ ಪ್ರಭಾವದಿಂದ. ಹಾಗಾಗಿ ಈ ನಿಷ್ಕಾಮ ಪುಣ್ಯದ ಕರ್ಮ ಉಪಾಸನೆಯ ಫಲ ಯಾವನಿಗಿಲ್ಲೋ ಅವನಿಗೆ ಗುರು ದರ್ಶನ ಆಗ್ಬೋದು. ಸಾಕ್ಷಾತ್ ಗುರು ಪರಬ್ರಹ್ಮ ಅಂತ ನಿಜವಾದ ಸದ್ಗುರುವಿನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರುತಿನೇ ಹೇಳ್ತಾವೆ. ಹಾಗಾಗಿ ನೀನು ಶಂಭುಲಿಂಗನೇ ಇರುವೆ. ಏನಾಯ್ತು ಅರ್ಥ? ನೀ ಪರಮಾತ್ಮ ಇದ್ದೆಪ್ಪ. ಆ ಶಂಭುಲಿಂಗನು, ಆ ಪರಮಾತ್ಮ ತನ್ನ ಕಡೆಗಣ್ಣಿನ ನೋಟದಿಂದ, ತನ್ನ ಕಣ್ಣಿನ ಕಿಂಚಿತ್ ನೋಟದಿಂದ ಆ ಪರಮಾತ್ಮನ ದೃಷ್ಟಿಯೇ ಜಗತ್ತಿನ ಸೃಷ್ಟಿಗೆ ಕಾರಣ ಆಯ್ತು ನೋಡು. ಆ ದೃಷ್ಟಿ ಅದು. ಆ ಪರಮಾತ್ಮನ ಕಿಂಚಿತ್ ಕೃಪಾ ದೃಷ್ಟಿಯೇ ಈ ಜಗತ್ತಿನ ಇರುವಿಕೆ ಕಾರಣ. ಸ್ವಲ್ಪ ದೃಷ್ಟಿ ಜಗತ್ತಿಗೆ ಇರಲಿಕ್ಕೆ ಕಾರಣ ಆಗೋದಿಲ್ಲ, ತೋರ್ಲಿಕ್ಕೆ. ಕಿಂಚಿತ್ ದೃಷ್ಟಿಯಲ್ಲೇ ಜಗತ್ ಕಾರಣ ಅಂತ ಸಾಮರ್ಥ್ಯ ಅದಲ್ಲಿನಲ್ಲಿ. ಸ್ವಲ್ಪ ದೃಷ್ಟಿ ಬಿದ್ದರೆ ಈ ಜಗತ್ತು ಕಾರಣ ಆಗ್ತದೆ ಉತ್ಪತ್ತಿಗೆ. ಪೂರ್ಣ ದೃಷ್ಟಿಯಲ್ಲಿ ಎಷ್ಟು ಸಾಮರ್ಥ್ಯ ಇರ್ಬೋದು ಗುರುವೇ? ನಿನ್ನ ಪೂರ್ಣ ದೃಷ್ಟಿಯಲ್ಲಿ ಎಷ್ಟು ಸಾಮರ್ಥ್ಯ ಇರ್ಬೋದು? ದೃಷ್ಟಿಯಲ್ಲೇ ಇಷ್ಟು ಶಕ್ತಿ ಇದ್ದ ಮೇಲೆ ಆ ಪರಮಾತ್ಮನ ಶಕ್ತಿಯು ಇಷ್ಟೇ ಆದಂತ ಹೇಳಕ್ಕೆ ಬರ್ತದೇನು? ನಿನ್ನ ದೃಷ್ಟಿಯಲ್ಲೇ ಶಕ್ತಿ, ನಿನ್ನ ಉಳಿದ ಶಕ್ತಿ ಅಷ್ಟು ಇಷ್ಟ ಅಂತ ಹೇಳಕ್ಕೆ ಬರಲಾರ್ದು.
ಆದ ಕಾರಣ ಇಂಥ ಅದ್ಭುತವಾದ ಶಕ್ತಿ ಸಾಮರ್ಥ್ಯವುಳ್ಳಂಥ ಶಂಭುಲಿಂಗನು ಪರಮಾತ್ಮನು ಗುರುನಾಥನು ಅವನ ಸ್ವರೂಪವೇ ನೀನಿದ್ದಿ ಅಂದ ಮೇಲೆ ತಮ್ಮಲ್ಲಿ ಕೂಡ ಅಗಾಧವಾದ ಶಕ್ತಿ ಉಂಟು. ಗುರುವಿನ ಶಕ್ತಿ ಯಾರಿಗೆ ಗೊತ್ತಾಗ್ತದೆ? ಅರಿವುಳ್ಳವನಿಗೆ ಗುರುವಿನ ಶಕ್ತಿ ಗೊತ್ತಾಗ್ತದೆ. ಅಜ್ಞಾನಿ ಅವನೇನು ಬಲ್ಲನಂದರಲ್ಲ. ಹಾಗಾಗಿ ನಮ್ಮನ್ನು ಉದ್ಧರಿಸುವುದು ನಿಮಗೇನು ಅಸಾಧ್ಯ. ಇಷ್ಟು ಶಕ್ತಿ ಆದಮೇಲೆ ನನ್ನ ಉದ್ಧಾರ ಮಾಡೋದು ಏನು ದೊಡ್ಡಗದೆ ನಿನಗೆ? ಆ ಕಾರಣವಾಗಿ ಸಹಜವಾಗಿ ನೀವು ನಮ್ಮ ಉದ್ಧಾರವನ್ನು ಮಾಡುವರಿ. ಆ ಕಾರಣ ಗುರುದೇವ, ಇಲ್ಲಿಯವರೆಗೂ ನಾನು ಕೇಳಿನಿ, ಮತ್ತೆ ನನ್ನದೊಂದು ಪ್ರಶ್ನೆಯನ್ನು ಮಾಡುವೆನು. ಅದನ್ನು ತಮ್ಮ ಸನ್ನಿಧಿಯಲ್ಲಿ ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ. ವಿಜ್ಞಾಪನೆ ಅಂದರೆ, ಅರಿಕೆ ಮಾಡುವುದಂದರೆ, ಪ್ರಶ್ನೆ ಮಾಡುವುದಂದರೆ, ಬೇಡುವುದಂದರೆ ಶಬ್ದ ಬೇರೆ, ಅರ್ಥ ಒಂದು. ಹಾಗಾಗಿ ತಾವು ಕೂಡ ಸ್ವಲ್ಪ ಗಮನ ಅಂದರೆ ಚೆನ್ನಾಗಿ ಸ್ವಲ್ಪ ಕೇಳ್ರಿ. ನನಗೆ ಸರಿಯಾದ ಉತ್ತರವನ್ನು ದಯಪಾಲಿಸಬೇಕು ಅಂತ ಇಲ್ಲಿ ಆ ಶಂಭುವಾದ ಗುರುದೇವ ಭಿನ್ನಪವನ್ನು ಅವತರಿಸು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿದ. ಈ ಶಿಷ್ಯನ ಮನೋಗತದ ಸಂಶಯವನ್ನು ಗುರುಗಳು ತಿಳಿದುಕೊಂಡು ಅರ್ಥವನ್ನು ಮಾಡಿಕೊಂಡು ಮುಂದೆ ಆ ಪ್ರಶ್ನೆ ಏನೆಂಬುದನ್ನು ಕೇಳ್ತಾರೆ. ಮೊದಲು ಎಂತಿರ್ಪವು ಆ ವೃತ್ತಿ ಎಂತೋ ಕಾಣಿಸಿ ಕೊಂಬ ಎಂತು ಉಂಟು ಅಂತಃಕರಣ ಇದ್ದು ಮೊಗಳೇ ತಾನೆಂತು ಅರ್ಹಿಕೊಂಬುದು ಅಖಿಳಜ್ಞ ಅಂತ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ. ನೋಡ್ರಿ, ಅಖಿಳಜ್ಞ ಅಂದರೆ ಸರ್ವಜ್ಞ ಅಂತ. ಅಖಿಳ ಅಂದರೆ ಎಲ್ಲವನ್ನ ಬಲ್ಲವನು ಯಾರು ಅವರೇ ಸರ್ವಜ್ಞ. ಎಲ್ಲವಂದ್ರೆ ಏನು ತಿಳಿದಿರಬೇಕು ಅಂದರೆ, ಇಲ್ಲಿ ಯಾವ ಜಗತ್ತು, ಜೀವ, ಶಿವ ಇವು ಮೂರನ್ನು ತಿಳಿದವನು ಯಾರ ಅವನು ಎಲ್ಲವನ್ನು ತಿಳಿದಂಗ. ಮೂರು ಇದ್ರಾಗ ಬರ್ಬೇಕಲ್ಲ, ಜಗತ್ತಿನಲ್ಲಿ, ಜೀವನಲ್ಲಿ, ಶಿವನಲ್ಲಿ. ಹೀಗಾಗಿ ಹೇ ಸರ್ವಜ್ಞನಾದ ಗುರುವೇ, ಆ ವೃತ್ತಿ ಅಂದರೆ ವೃತ್ತಿ ಎನಿಸುವ 4 ಅಂತಃಕರಣ ಅಂತೇನು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅವು ವೃತ್ತಿ ಅಂದರೆ ಏನು ಕೆಲಸ ಮಾಡ್ತಾವಂತ. ಕೈ ಹಿಡಿಯೋದು ಬಿಡೋದು ಹಿಡಿದ್ರೆ ಗೊತ್ತಾಯ್ತು, ಕಣ್ಣು ತೆರೆಯೋದು ಮುಚ್ಚೋದು ಗೊತ್ತಾಯಿತು, ಕಾಲನ್ನು ನಡೆಯೋದು ಗೊತ್ತಾಯಿತು, ಬಾಯಿ ಮಾತಾಡೋದು ಗೊತ್ತಾಯಿತು, ಪ್ರಾಣ ತಿರುಗಾಡೋದು ಗೊತ್ತಾಯಿತು, ಹೇಳಿರಲ್ಲ. ಆದರೆ ಇವು ಒಳಗೆ ಅವೆಲ್ಲ ನನಗೇನು ಗೊತ್ತಾಗಬೇಕಂತ, ಇವು ಕಾಣಲಾರ್ದು ಅಂತಂದ್ರೆ ಒಳಗಿನ ಸಾಧನ. ಇವು ಹೊರಗಿನವು ನಿಮಗೂ ಕಾಣ್ತಾವ, ನಮಗೂ ಕಾಣ್ತಾವ. ಯಾರನ್ನ ಹೋಗುವ ಕೈಯಲ್ಲಿ ಏನು ಹಿಡಿದ್ರೆ, ತಮ್ಮ ಕೈಯಾಗೆ ಏನು ಹಿಡಿದಲ್ಲ ಬಿಸಾಕಂತೀವಿ ನಾವು, ಗೊತ್ತಾಗ್ತದಿಲ್ಲ. ಮತ್ತು ಇದು ಒಳಗಿನ ಗೊತ್ತು ಮಾಡಿಕ ನೋಡಮ್ಮ, ಆಗೋದಿಲ್ಲ. ಹಾಗಾಗಿ ಅವು ಯಾವುವು ನಾನು ಕಾಣವಲ್ಲವಲ್ಲ, ಅದಕ್ಕೆ ಕೇಳಕತ್ತೀನಿ. ಕಂಡಿದ್ರೆ ನಾನು ಕೂಡ ಇದನ್ನು ಸಂಶಯ ಮಾಡಿ ಕೇಳ್ತಿದ್ದಿಲ್ಲ, ಕಾಣುವುದಿಲ್ಲ ಗುರುವೇ. ಅದಕ್ಕೆ ಹೇಗೆ ತಿಳಿಸಿಕೊಳ್ಳುತ್ತಿರುವವು? ಮತ್ತು ಈ 4 ವಿಧವಾದ ವೃತ್ತಿಗಳೇನವ, ಆ 4 ಕೂಡಿದ್ದೇ ಅಂತಃಕರಣ ಅಂತ ಹೇಳಿರಿ. ಅಂತಃಕರಣ ಹೇಗಿರ್ತದ? ಅದು ಹೆಂಗದ? ಬಾಯಿ ಇದ್ದಂಗೆ ಅದು, ಮೂಗಿದ್ದಂಗೆ ಅದು, ಕಣ್ಣಿದ್ದಂಗೆ ಅದು, ಹೇಗದ? ಮತ್ತು ಈ ಅಂತಃಕರಣ ಕೂಡ ಆತ್ಮನಿಂದ ಹೇಗೆ ತಿಳಿಸಿಕೊಳ್ಳುತ್ತಿರುವುದು? ನೀವು ಹೇಳಿರಲ್ಲ, ಮನಸ್ಸು ತಿಳಿಸಿಕೊಂತದ, ಬುದ್ಧಿ ಚಿತ್ತ ಅಂತ ಹೇಳಿದ್ರೆ ಹೇಗೆ ತಿಳಿಸಿಕೊಳ್ಳುವುದು?
ಮತ್ತು ಈ ಯಾವತ್ತೂ ಕೇಳಿದಂಥ ವಿಷಯಗಳನ್ನು ಸ್ವಲ್ಪ ಆದರೂ ಬಿಡದೆ ಚೆನ್ನಾಗಿ ನನಗೆ ತಿಳಿಸು ಗುರುವರಿಯ, ಚೆನ್ನಾಗಿ ನನಗೆ ತಿಳಿಸು. ಯಾಕಂದರೆ ನನ್ನ ಸಂಶಯಗಳನ್ನು ದೂರ ಮಾಡಬೇಕಾದರೆ ನೀನು ಒಬ್ಬನಿಗೆ ಸಾಧ್ಯವಿನ ಮತ್ತೊಬ್ಬರಿಗೆ ಸಾಧ್ಯವಿಲ್ಲ. ಅದಕ್ಕಾಗಿ ಉದ್ಧರಿಸು, ಅವಧರಿಸು ಅಂಥೇಳಿ ಈ ರೀತಿ ಗುರುಗಳು ಪ್ರಶ್ನೆಗಳನ್ನು ಮಾಡಿದ ಶಿಷ್ಯನಿಗೆ, ಈಗ ಗುರುಗಳು ಮಾತಾಡ್ತಾರೆ, ಶಿಷ್ಯನ ಇಷ್ಟೆಲ್ಲ ಕೇಳಿದ್ರು. ಆವಾಗ ಅವರು ಗುರುಗಳು ಒಂದು ಮಾತು ಕೊಡ್ತಾರೆ ಶಿಷ್ಯ. ನಾವು ಹೇಳಂಗಿಲ್ಲ, ದೊಡ್ಡವ್ರ ಹತ್ರ ಹೋದಾಗ ಒಂದು ಮಾತು ಕೊಟ್ರೆ ಆಯ್ತವ ಮತ್ತೇನು ಬೇಡ ಅಂತೀವಿ. ಯಾಕಂತೀವಿ? ಅವರು ಬಲಾಢ್ಯರು, ಸಾಮರ್ಥ್ಯರು, ದೊಡ್ಡವರು, ಅವರು ಬುದ್ಧಿವಂತರು, ನ್ಯಾಯ ನೀತಿ ಧರ್ಮ ಇದ್ದವರಂತ ಅವರು ಒಂದು ಮಾತಿಗೆ ಒಪ್ಪಿಬಿಡ್ತು ನೋಡ್ರಿ. ಆಮೇಲೆ ಜನ ಏನು ಮಾಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಏನೇ ಕೇಳು, ಏ ಶಿಷ್ಯನೇ ಕೇಳು, ವೃತ್ತಿ ನಾಲ್ಕೆನಿಸಿಕೊಂಡ ಆ ಚಿತ್ತು ಮನ ಹಂತೆ ಬುದ್ಧಿ ಎಂಬ ಪೆಸರೆಂದಿರ್ಕೋ, ನಿನಗೆದಂ ತಿಳುಪವನು ಬೋಧ್ಯ. ಆ ಒಳಗೆ ಅವಕ್ಕೆ ಏನಂತ ಕರಿಬೇಕು ಅಂತ ಹೇಳಿದ್ರೆ, ಚಿತ್ತು, ಮನಸ್ಸು, ಅಹಂಕಾರ, ಬುದ್ಧಿ ಅಂತ ಹೆಸರಿಂದ ಇರ್ಕೋ. ಇವು 4 ಹೆಸರಿಂದ ಕರೀತೀವಿ. ಬುದ್ಧಿ ಆದಲ್ಲ ಅಂತೀವಿಲ್ಲ, ಚಿತ್ತ ಯಾಕಡೆ ಹೋಗಿತ್ತು ತಮ್ಮ ಅಂತೀವಿ, ಮನಸ್ಸಲ್ಲಿಗೆ ಹೋಗ್ತೀವಿ, ಭಾಳ ಅಹಂಕಾರ ಬಿಡಪ್ಪ ಇವನಿಗೆ ಅಂತೀವಿ. ಕಂಡವ ನಿನಗೆ? ನಮಗೆ ಕಾಣಂಗಿಲ್ಲ, ಆದರೂ ನಾವು ಹೇಳ್ತೀವಿ ಅಂದರೆ ಅವು ಅನುಭವವನ್ನು ಮಾಡೇ ಹೇಳ್ತೀವಿ, ತಿಳಿದೇ ಹೇಳ್ತೀವಲ್ಲ, ತಿಳಿಲಾದ ಹೇಳ್ತೀವೇನು. ಅದಕ್ಕೆ ಹೊರಗೆ ಹೆಂಗೆ ಹೆಸರಾವ, ಒಳಗಿನವಕ್ಕ 4 ಹೆಸರಾವ ನೋಡು, ಮೊದಲು ಇದು ತಿಳ್ಕೊ. ಮತ್ತು ಅವುಗಳನ್ನೇ ನಾನು ನಿನಗೆ ಹೇಳುವನು ಕೇಳು. ಮೊದಲು ಚಿತ್ತು ಅಂತ ಹೇಳಿದವಲ್ಲ, ಅದರ ವೃತ್ತಿ ಏನಪ್ಪ ಅದನ್ನು ಹೇಳ್ತೀನಿ ಕೇಳೋದು. ಆ ವೃತ್ತಿ ಏನು ಮಾಡ್ತಾವೆ? ಕೈ ಹಿಡ್ದಂಗೆ ಹಿಡ್ತೇವೆ ಅಂತ ಮೊದಲೇ ಪ್ರಶ್ನೆ ಮಾಡಿನಲ್ಲ, ಅದರಂತೆ ಬೀದಿಯ ಗಸದಂತೆ ಘಟಾದಿ ವಿಷಯದ ನಿರಿಗೆ ವೇದಿಸದೆ ತೋರ್ಪ, ನಿರ್ವಿಕಲ್ಪ ಜ್ಞಾನವಾದುದೇ ಚಿತ್ತವೆನಿಸುವುದು ಅಂತ ಹೇಳಿದ್ರು. ಇದು ಮನ ಬುದ್ಧಿ ಚಿತ್ತ ನೋಡ್ರಿ. ನಾವು ದಾರಿ ಹಿಡಿದು ಹೋಗತ್ತಿ ಬೀದಿಯ ಗಸದಂತೆ, ಮನೆಗೆ ಹೋಗೋದಲ್ಲ, ದಾರಿ ಹಿಡಿದು ಹೋಗುವಾಗ ದಾರಿ ಅನೇಕ ಪ್ರಕಾರದ ಕಸ ಕಡ್ಡಿ ತಪ್ಪಲು ಬಿದ್ದಿರ್ತಾವಿಲ್ಲ. ಕಸ ಬಿದ್ದಿದೆಯೆಂದು ಆ ಕಸದ ಸಾಮಾನ್ಯ ಜ್ಞಾನವಾಗ್ತದೆ. ದಾರಿ ಏನು ಕಸ ಬಿದ್ದದಪ್ಪ ಅಲ್ಲಿ, ಮನೆಗೆ ಯಾರಿಲ್ಲಪ್ಪ ಏನು ಕಸ ಬಿದ್ದದ, ಮಠದಾಗ ಯಾರಿಲ್ಲಪ್ಪ ಏನು ಧೂಳು ಹಿಡ್ದವ ಅಂತೀವಿಲ್ಲ. ಇದು ಸಾಮಾನ್ಯ ಜ್ಞಾನ ಗೊತ್ತಾಗ್ತದೆ. ಇಂಥ ಕಸವೇ ಇದು ಎಂಬ ವಿಶೇಷ ಜ್ಞಾನ ಇಲ್ಲ. ಕಸ ಬಿದ್ದದ ಭಾಳ ಅಂತ ಹೇಳಿದಲ್ಲ ಪೂಜಾರಿ, ಅದ್ರಾಗ ಏನೇನು ಬಿದ್ದಿತ್ತು ಅಲ್ಲಿ ಅಂದರೆ, ಇಲ್ಲಪ್ಪ ಅದ್ರಾಗ ಏನೇನು ಬಿದ್ದು ಅಂತ ಗೊತ್ತಿಲ್ಲ, ಒಟ್ಟು ಕಸ ಬಿದ್ದದ್ದು ಗೊತ್ತದ. ಕಸದ ಜ್ಞಾನ ಆದದ್ದು ಸಾಮಾನ್ಯ, ಅದ್ರಾಗ ಏನೇನು ಕಸ ಇತ್ತು ಅಂತ ತಿಳಿಯೋದು ವಿಶೇಷ ಜ್ಞಾನ. ಅದೇ ರೀತಿ ಘಟಾದಿ ವಿಷಯಗಳು ಇವೆ ಎಂಬ ಸಾಮಾನ್ಯ ಇದಂ ರೂಪ ಜ್ಞಾನವಾಗುತ್ತದೆ. ಘಟಾದಿಗಳಂದರೆ ಎಲ್ಲ ಬಂತು, ಕುಂಭ ಕೊಡ ಅದೆಲ್ಲ ಯಾವುದನ್ನು ತಗೊಳ್ಳಿ, ಅದರಂಗೆ ಎಲ್ಲ ನಮ್ಮ ಜೀವರಾಶಿಗಳು ತಗೊಂಡು ಕೂಡ ಅಲ್ಲಿ ಇಂಥ ವಿಷಯವೇ ಇದು ಇತ್ತು ಅನ್ನುವುದು ವಿಶೇಷ ಜ್ಞಾನ ಆಗೋದಿಲ್ಲ. ಕೊಡಾದ ಆ ಕೊಡದಾಗ ಏನೇನಾದ ವಿಶೇಷ ಜ್ಞಾನ ಇಲ್ಲ. ಒಂದ್ರಾಗ ಹಾಲಿರ್ಬೋದು, ಒಂದ್ರಾಗ ತುಪ್ಪ ಇರ್ಬೋದು, ಒಂದ್ರಾಗ ಇನ್ನೊಂದಿರ್ಬೋದು.
ಘಟದ ಜ್ಞಾನ ಆಗುವುದು ಸಾಮಾನ್ಯ. ಈಗ ನಮ್ಮೆಲ್ಲರಿಗೂ ಪ್ರಪಂಚದ ದೇಹ ಜ್ಞಾನ ಆದ. ಈ ದೇಹದ ಒಳಗಿರುವಂಥ ಅಂತಃಕರಣದಲ್ಲಿ ಏನೇನು ವೃತ್ತಿ ಆಗುವ ಜ್ಞಾನ ನಮಗಿಲ್ಲ ನೋಡ್ರಿ. ಅದನ್ನು ಇಂಥ ವಿಷಯವೇ ಇದೆ ಎಂಬ ವಿಶೇಷ ಜ್ಞಾನ ಉದಯ ಆಗುವುದಿಲ್ಲ. ಈ ಸಾಮಾನ್ಯ ಜ್ಞಾನ ಆಕಾರ ವೃತ್ತಿಗೆ ಚಿತ್ತು ನೋಡು. ಸಾಮಾನ್ಯ ಇದೇ ವಿಶೇಷ ಆಯ್ತಂದ್ರೆ ಆ ಕಡೆ ಹೋಗ್ತದ, ಸಾಮಾನ್ಯ ಆದರೆ ಈ ಕಡೆ ಬರ್ತದೆ. ನಮ್ಮೆಲ್ಲರೂ ಚಿತ್ತ ಏನಾಗಿವ ಸಾಮಾನ್ಯ ವೃತ್ತಿಯಲ್ಲಿ ಇವೆ ನಾವು. ಅದಕ್ಕೆ ಪ್ರಪಂಚದ ಜ್ಞಾನ ಅದ, ಗಿಡ ಅದ, ಮರ ಅದ, ಎಲ್ಲ ಅವಂತ ಗೊತ್ತದ. ಆದರೆ ಎಲ್ಲರ ಹೃದಯದಲ್ಲಿ ಇರುವಂಥ ಆ ಒಂದು ಪರಬ್ರಹ್ಮ ಜ್ಞಾನ ಆಗಿದೆ ನಮಗೆ ಆಗಿಲ್ಲ. ಅದಾಗಬೇಕಾದ್ರೆ ವಿಶೇಷ ಆಗ್ಬೇಕು, ವಿಶೇಷ ಆಗ್ಬೇಕು. ಹೀಗೆ ಕೊರಡು ಇದು ನರನು ಗೋಚರಿಸದು ಎನೆಗೆಂದು ನಿರ್ಧರಿಸದೆ ಆರೈವ ಚೈತನ್ಯವೇ ಮನಂ ತರುಣ ನೀನು ಅರಿವುದು ಎಂತು. ಸಾಮಾನ್ಯ ಜ್ಞಾನದಿಂದ ಕೂಡಿರೋದು ಚಿತ್ತು. ಅದಕ್ಕೆ ನಮಗೆ ಒಂದ್ಸಲ ನೆನಪು ಹೋಗ್ತದೆ. ಕೇಳಿನಪ್ಪ, ನಾನು ಇಲ್ಲಿ ಹೋಗಿ ಬರೋದಾಗ ನೆನಪಾಯ್ತು ನೋಡಿ ಅಂತೀವಿ ನಾವು. ಅದಲ್ಲಿ ಅರಿಯುವುದು ಮರೆಯುವುದು ಚಿತ್ತಿನ ಧರ್ಮ. ಮತ್ತು ಮನುಷ್ಯನ ಧರ್ಮ ಏನದ, ಅದೇನು ವೃತ್ತಿ ಅಂತ ಹೇಳಿದಲ್ಲ, ಮನುಷ್ಯನ ವೃತ್ತಿ ಕೇಳು. ಕೊರಡು ಇದು ನರನು ಗೋಚರಿಸದು ಎನೆಗೆಂದು. ಅಲ್ಲಿ ನೋಡೋಣ, ಇದು ಮರ ಅದು ಕಳ್ಳ ಅದ, ಏನು ಗೊತ್ತಾವಲ್ತಪ್ಪ, ತಿಳಿಯವಲ್ತು ಅಂತಕ್ಕಂಥದ್ದೇನದ, ಅದೇ ನಿಶ್ಚಯ ನಿರ್ಧರಿಸದೆ, ನಿಶ್ಚಯ ಮಾಡದೆ ಅದೇನು ಮಾಡ್ತದ, ಹುಡುಕ್ತದ ನೋಡ್ರಿ. ಸಂಶಯದಿಂದ ಕುಂತದ, ಮರ ಅದು ಕಳ್ಳಾನು ಮರಾನು. ಈ ಒಂದು ಚೈತನ್ಯವೇ ವೃತ್ತಿಯೇ ಮನ. ಅದಕ್ಕೆ ಮನಮೆನಿಸುವುದು ಅಂಥೇಳಿ ಕೆಲವು ಕಡೆ ಒಂದೇ ಮಾತು ಹೇಳಿದರು, ಸಂಕಲ್ಪ ವಿಕಲ್ಪ ಮಾಡುವುದೇ ಮನಸ್ಸು ಅಂದರು. ಅದರ ವೃತ್ತಿ ಏನದಕ್ಕೆ ದೃಷ್ಟಾಂತ ಹೇಳಿದರು. ಶಾಸ್ತ್ರದ ವಿಚಾರಕ್ಕೆ ಬಂದಾಗ ಸಂಕಲ್ಪ ವಿಕಲ್ಪ ಮಾಡದೆ ಮನಸ್ಸು ಅಂದರು. ಆ ಸಂಕಲ್ಪ ವಿಕಲ್ಪ ಯಾಕೆ ಮಾಡ್ತದೆ ಅನ್ನೋದು ಕೂಡ ಹೇಳಿದರು. ಅನುಕೂಲ ಪ್ರತಿಕೂಲವೇ ಆ ಸಂಕಲ್ಪ ವಿಕಲ್ಪಕ್ಕೆ ಕಾರಣ. ಈಗ ನಮಗೆ ಯಾವುದು ಬೇಕಾದದ್ದು ಏನನ್ನ ಸಿಕ್ತು ಅಂದರೆ ನಾ ಸಂಕಲ್ಪ ಆನಂದ ಪಡ್ತದೆ, ವ್ಯತಿರಿಕ್ತ ಆದರೆ ದುಃಖ ಆಗ್ತದಿಲ್ಲ. ಇದು ಯಾರ ಕೆಲಸ? ಮನಸ್ಸಿಂದ ಅಂತ. ಹೀಗೆ ದಾರಿಗೆ ಅಡ್ಡವಂದ ಟೊಂಗೆಗಳನ್ನು ಸವರಿದ್ದರಿಂದ ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ನಿಂತಂತೆ ತೋರುತ್ತಿತ್ತು ಆ ಮೋಟ ಮರ. ಈತನು ಕಳ್ಳನಿರಬಹುದು ಎಂದು ನಾನು ಸಮೀಪಕ್ಕೆ ಹೋದರೆ ನನ್ನನ್ನು ಹಿಡಿಯಬೇಕೆಂದು ಇವರು ಕೈಗಳನ್ನು ಮೇಲೆ ಎತ್ತಿಕೊಂಡು ನಿಂತಿರುವರು ಅಂತ ಸಂಶಯ ಮಾಡಿತ್ತು ನಿಮ್ಮ ಮನಸ್ಸು. ನೀನು ಬಡಂಗಿಲ್ಲ, ಇಲ್ಲಿ ಅದು ಸಮೀಪ ಹೋದ್ರೂ ಬಡಂಗಿಲ್ಲ. ಆದ್ದರಿಂದ ಮನುಷ್ಯರು ಇರಬಹುದು ಅಂತ ಅನ್ಕೊಂಡ. ಆಮೇಲೆ ಇಲ್ಲಿ ಬಿಡು, ಮತ್ತೆ ಹೀಗೆ ನಿಂತುಕೊಂಡು ಬಹಳ ಹೊತ್ತಾಯ್ತು, ಕಳ್ಳರಂಗಾದರ ಅಂತ ಮತ್ತೆ ಅನ್ಕೊಂಡ. ಮನುಷ್ಯನಿದ್ದರೆ ಇಷ್ಟು ಕಾಲ ಸುಮ್ಮನೆ ಇರ್ತಿದ್ದಿಲ್ಲ, ಬಹಳ ಕಾಲ ಹಿಂಗೆ ಕೈ ಎತ್ತಿ ನಿಂತಾರಂದ್ರೆ ಬಹುಶಃ ಇದು ಮೋಟ ಮರವಿರಬಹುದು ಅಂತ ಸಂಶಯ ಜ್ಞಾನ. ಹೌದು ಅಲ್ಲಂತಾಯ್ತಲ್ಲ, ಇನ್ನು ನಿಶ್ಚಯ ಆಗಿಲ್ಲ. ಈ ಸಂಶಯಾಕಾರ ವೃತ್ತಿ ಅಂದ್ರೆ ಕೆಲಸ, ಅದಕ್ಕೆ ಮನಸ್ಸು ಅಂತ ಕರೆದ ನೋಡು. ಅದು ಒಂದೇ. ಆ ಸಂಕಲ್ಪ ವಿಕಲ್ಪ ಮಾಡಾಗ ಮನಸ್ಸಾಯ್ತು, ನಿಶ್ಚಯ ನಿರ್ಣಯ ಮಾಡಾಗ ಅದೇ ಬುದ್ಧಿ ಅನಿಸ್ತು, ಶ್ರುತಿ ಸ್ಮೃತಿ ಆಗ ಚಿತ್ತ ಅಂತು, ನಾನು 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 ಅನ್ನೋವಾಗ ಅಹಂಕಾರ ಆಯಿತು. ಅದೇ ನಾಲ್ಕು ಅವೇನು ಒಂದೇ.
ಈ ಅಹಂಕಾರದ್ದೇನಪ್ಪ ಅಂದರೆ ಇದನ್ನು ಅರಿದವನೇ ನಾನಿದೆ ಎನಗೆ ಅನ್ಯದೆಂಬ ಮೋಹದೊಳಿರ್ಪ ಮತಿಯೇ ಹಮ್ಮೆನಿಸುತ್ತೆಯದು ನೀನು ಇದನೆಂತೂ ತಿಳಿಯುವುದು ಎಲೆ ವತ್ಸ. ಹೇ ಶಿಷ್ಯ, ಇದನ್ನು ಅರಿದವನೇ ನಾನು ಇದನ್ನು ತಿಳಿದವನು. ನಾನೇ ತಿಳಿದು ನೋಡಪ್ಪ ಇದನ್ನು. ಇದು ಎನಗೆ ಅಂದರೆ ಈ ವಸ್ತು ನಾ ತಿಳಿದನೆ ಅಂದರೆ ನಂದಂದವನು. ನೀವು ನೋಡಿದರೆ ನಿಮ್ದಾತಿತ್ತು, ನಾನು ನೋಡಿನಿ ಅಂದ್ರೆ ನಂದು ಅಂತ ವಿಚಾರ ಮಾಡಿ ಇದನ್ನು ನಾನು ಅರಿದವನು, ಇದು ನನಗೇ ಬೇಕು, ನನ್ನದು ಅದು ಅಂತ ವ್ಯವಹಾರ ಏನು ಹುಟ್ಟಿತಲ್ಲ, ವ್ಯವಹಾರ ಬುದ್ಧಿ, ಅದಕ್ಕೆ ಅಹಂಕಾರ ಆಯಿತು. ಆ ಅಹಂಕಾರ ಮಮಕಾರಕ್ಕೆ ಪ್ರತೀತಿ ಆಯ್ತು ನೋಡಿ, ಬೀಜ ಆಯ್ತು. ಮತ್ತೆ ಇಂಥ ಅಭಿಮಾನ ರೂಪ ವೃತ್ತಿಯಿಂದ ಕೂಡಿರುವ ಕಾರಣ ಇದಕ್ಕೆ ಅಹಂಕಾರ ಅಂದರು. ನಾನು ನನ್ನದು ಅನ್ನುವ ಅಭಿಮಾನ. ಇದಕ್ಕೇನಂದ್ರು ಅಹಂಕಾರ. ಹೊರಗೆ ಕೈ ಕಾಲನ್ನಂಗ ಒಳಗಿನೂ ಹಿಡಿದ್ರು ನೋಡಿವು, ಇದಕ್ಕೆ ಅಹಂಕಾರ. ಮತ್ತೆ ಇನ್ನೊಂದು ಬುದ್ಧಿ ಅಂತ ಅದಲ್ಲ, ಅದು ಇದು ಚೋರನು ಅಲ್ಲ, ಇಂತು ಇದು ಕೊರಡು ಸಂದೇಹವಿದಕ್ಕೆ ಬೇಡೆಂಬ ಅರಿವೇ ಬುದ್ಧಿ. ಬುದ್ಧಿ ಅಂತ ಯಾಕೆ ಅನ್ಬೇಕು? ಮೋಟು ಮರನೋ ಕಳ್ಳ ಅಂತೇನು ಸಂಶಯದಾಗಿತ್ತಲ್ಲ, ಆವಾಗ ಮತ್ತೊಂದು ವೃತ್ತಿ ಬಂತು, ಇಲ್ಲ ಇದು ಕಳ್ಳರಕ್ಕೆ ಸಾಧ್ಯ ಇಲ್ಲ, ಮೋಟ ಮರವೇ ಅಂತ ನಿಶ್ಚಯ ಮಾಡಿದ್ದೇನಾಯ್ತು? ಬುದ್ಧಿ ಅನಿಸ್ತು. ಅದಕ್ಕೆ ನಿಶ್ಚಯ ನಿರ್ಣಯ ಮಾಡುವುದೇ ವೃತ್ತಿ ಬುದ್ಧಿಗೆ, ಸಂಕಲ್ಪ ವಿಕಲ್ಪ ಮಾಡುವ ವೃತ್ತಿ ಮನಸ್ಸಿಗೆ ಅಂತ ಹೇಳಿಕಂತ ಬಂದರು. ಹೀಗೆ ಇದು ಕಳ್ಳನು ಆಗಿದ್ದರೆ ನಿಶ್ಚಯ ಮಾಡಿದೆ, ಅದು ಕಳ್ಳನು ಆಗಿದ್ದರೆ ಅತ್ತಿತ್ತ ಚಲಿಸುತ್ತಿತ್ತು, ಆ ಕಡೆ ಈ ಕಡೆ ಓದ್ತಿದ್ನಿಲ್ಲ ಅವನು. ನಿಂತನ ಅಂದ ಮೇಲೆ ಇವನು ಕಳ್ಳನಲ್ಲ, ಕಿಂತು ಕೊರಡೆ ಆಗಿರುತ್ತದೆ, ಮೋಟು ಮರವೇ ಆಗ್ಯದ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಇಲ್ಲಿವರೆಗೆ ನಾನು ಸರಿಯಾಗಿ ನೋಡದೆ, ವಿಚಾರ ಮಾಡದೆ, ಸಂಶಯದಿಂದ ಭಯದಿಂದ ಕೂಡಿದ್ದೆ. ಈಗ ಮೋಟ ಮರವೇ ನಿಶ್ಚಯಾತ್ಮಕ ಜ್ಞಾನ ವೃತ್ತಿಯೇ ಬುದ್ಧಿ ಎನಿಸುವುದು. ನಿಶ್ಚಯ ಮಾಡಿತು ನೋಡ್ರಿ. ಒಂದ್ಸಲ ನಿಶ್ಚಯ ಮಾಡಿದ ಮೇಲೆ ಮತ್ತೆ ಸಂಶಯ ಮಾಡ್ತಾನೆ ಅವನು. ಮೊದಲು ಯಾಕೆ ಮಾಡಿದ? ಅದೇ ಮರ ನೋಡಿ ಸಂಶಯ ಮಾಡಿದ. ಯಾಕಂದ್ರೆ ಸಂಶಯಾತ್ಮಕ ಬುದ್ಧಿ ಇತ್ತಲ್ಲಿ. ಈಗ ಅದ್ರ ಮುಂದೆ 20 ಸಲ ತಿರುಗಾಡಲಿ, ಒಂದು ಸಲ ಆದರೂ ಕೂಡ ಮೊದಲಿನ ಸಂಶಯ ಬರಂಗಿಲ್ಲಲ್ಲ. ಯಾಕೆ? ಮರ ಇಲ್ಲೇನಲ್ಲಿ ಮರ ಅದ, ಬುದ್ಧಿ ನಿಶ್ಚಯ ಮಾಡಿಬಿಟ್ಟದ, ಇಲ್ಲವೇ ಇಲ್ಲ, ಬರೇ ಕೊರಡಾದ. ಈ ರೀತಿ ಈ ಒಂದು ಅಂತಃಕರಣವು ವೃತ್ತಿ ಭೇದದಿಂದ, ಮೊದಲೇ ಹೇಳಿದ್ನಲ್ಲ, ಒಂದೇ ಅಂತಃಕರಣ ವೃತ್ತಿಯ ಭೇದದಿಂದ ಅದೇನಾಯ್ತು? 4 ಕೆಲಸ ಮಾಡಿತು ನೋಡಿ. ಭಾಳ ಸಲ ನೀವೇ ಕೇಳಿರಿ. ಈಗ ಸಂಗೀತದಲ್ಲಿ ಹಲವು ಪ್ರಕಾರ ವಾದ್ಯಗಳವ. ತಬಲ ಅಂತ ಅದ, ಹಾರ್ಮೋನಿಯಂ ಅಂತ ಅದ, ಏಕನಾಥಕಾಯಿ ಅಂತ ಅದ, ಇನ್ನೂ ಅನಂತ ತಂಬೂರಿ ಅಂತಾವ. ಎಲ್ಲದರ ಒಳಗೆ ಗಾಳಿ ಆದಿಲ್ಲ, ಬೈಲು. ಎಲ್ಲದರೊಳಗೆ ಬೈಲಾದ. ಆದರೆ ತಂಬೂರಿಯ ನಾದ ತಬಲಗಿಲ್ಲ, ತಬಲದ ನಾದ ತಂಬೂರಿಗಿಲ್ಲ. ಹಾರ್ಮೋನಿಯಂ ನಾದ ಮತ್ತೆ ಇನ್ನೊಂದ್ರಾಗಿಲ್ಲ. ಅದು ಯಾಕೆ ಇದು ಭೇದ ಆಯಿತು? ಭೇದ ಯಾಕೆ? ತಬಲನ ಅದೇ ಬೆರಳಿಂದ ಬಾರಿಸ್ತಾನ, ಹಾರ್ಮೋನಿಯಂ ಅದೇ ಬೆರಳಿಂದ, ಏಕನಾಥಕಾಯಿ ಅದೇ ಬೆರಳಿಂದ, ತಂಬೂರಿ ಕೂಡ ಅದೇ ಬೆರಳಿಂದ ಬಾರಿಸಲ್ಲ. ಇದು ಯಾಕೆ ಭೇದ ಬರಕತ್ತದ ಅಂದರೆ ಉಪಾಧಿ ಭೇದ.
ಆ ತಬಲ ಹೆಂಗದ ಅದರೊಳಗೆ ಬಾರಿಸಿದಾಗ ಅದು ನಾದ ಬೇರೆ, ಅದರ ನಾದ ಬೇರೆ, ಗಾಳಿ ಒಂದಿಲ್ಲ. ಅದರಂಗ ಒಂದೇ, ಅದು ಅನಂತ ಉಪಾಧಿಗಳಿಂದ ಭೇದ ರೂಪವಾಗಿ ಒಂದರ ಸಂಕಲ್ಪ ವಿಕಲ್ಪ ನುಡಿತದ, ಒಂದರಾಗ ನಿಶ್ಚಯ ನಿರ್ಣಯ ಆಗ್ತದ. ಈ ರೀತಿ ಭಿನ್ನ ಭಿನ್ನವಾಗಿ ತೋರುತ್ತದೆ ಶಿಷ್ಯ. ಹೀಗಾಗಿ ಇವೆಲ್ಲ ತೋರಲಿಕ್ಕೆ ಕಾರಣವಾದವು ನೋಡು, ಇದೇ ಕಾರಣ. ಹೀಗೆ ಈ ವಿಷಯಗಳು ಏನು ಮಾಡಿದೆ ಮುಂದಂದ್ರೆ, ಎನ್ನದಿ ಈ ಚಿತ್ತು ತಾನೆನ್ನದಿ ಈ ಮನ ಹಮ್ಮಿದು ಎನ್ನದು ಈ ಬುದ್ಧಿ ಎಂಬ ಅನುಭವದ ತೋರಿಕೆಯಂ ನೋಡೇ ವೇದ್ಯವು ತಾವು. ನೀನೇ ತಿಳ್ಕೊಂಡಿ ಅಂದರೆ ಈ ಚಿತ್ತಂದ್ರೆ ಹೇಳಿದ್ರೆ ವೃತ್ತಿ ಏನದ, ಅದೇನಂದಿ ನಂದಂದಿ. ತಂಬೂರಿ ಬಾರಿಸಿದ್ದೆ, ತಂಬೂರಿ ನೀನೇನು. ತಬಲ ಬಾರಿಸಿದ್ದೆ, ತಬಲ ನೀನೇನು. ಹಾರ್ಮೋನಿಯಂ ಬಾರಿಸಿದ್ದೆ, ಹಾರ್ಮೋನಿಯಂ ನೀನೇನು. ಅಂದಂಗ ಇವನು ಏನು ಮಾಡಿದ, ಎನ್ನದು ಅಂದ್ರೆ ನಂದು. ಈ ಮನೆ ತಾನೇ ಎನ್ನದು, ಈ ಮನೆಯಿಂದ ಬೇರೆ ಅದಿಲ್ಲ ನಮ್ಗಿಂತ. ನಾವೇನು ಹೇಳ್ತೇವೆ, ಮನೆ ನಂದಂತ ಹೇಳ್ತೇವೆ, ಬೇರೆ ಅಂತ ಹೇಳ್ತೇವೆ. ನಂದಂತ ಹೇಳ್ಬೇಕಾಗ್ತದ. ಯಾಕಂದರೆ ವ್ಯವಹಾರಿಕ ಸತ್ತ ಇದು. ವ್ಯವಹಾರ ದೃಷ್ಟಿಯಿಂದ ನಂದು ನನ್ನದು ಅನ್ನಬೇಕು. ಅದು ಪಾರಮಾರ್ಥಕ ದೃಷ್ಟಿಯಿಂದ ನಂದು ಅಲ್ಲ, ನನ್ನದಲ್ಲ. ಏನಾದ ನಿಂದಿಲ್ಲಿ? ಹೀಗೆ ಈ ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು. ಆದರೆ ಏನು ಮಾಡಿದೆ, ಮನಸ್ಸು ನಂದು ಅನ್ನೋದಕ್ಕೆ ನನ್ನ ಮನಸ್ಸು ಭಾಳ ಚಿಂತೆ ಆಗ್ಯದ ಬಂದು ನೀನು. ಯಾವುದ ಅಂದಲ್ಲ ಅದು ನಂದು ಅಂದಾಗ ಅದಕ್ಕೇನು ಬಾಧೆ ಆಗ್ತಾವ, ಅವೆಲ್ಲ ನಮಗೆ ಆಗ್ತಾವ. ಹೀಗೆ ಈ ಮಾತು ನನ್ನ ಚಿತ್ತಕ್ಕೆ ಅಂದ್ರೆ ನೆನಪಿಗೆ ಬರಲ್ಲ ನೋಡಪ್ಪ, ನೆನಪಾಯ್ತು ಅಂದ್ವಲ್ಲ. ಮೊದಲೇ ಚಿತ್ತಿನ ವೃತ್ತಿ ಸ್ಮೃತಿ ವಿಸ್ಮೃತಿ. ನನ್ನ ಮನಸ್ಸು ಚಂಚಲಾಗಿದೆ ನೋಡಪ್ಪ, ಇವತ್ತು ಸಮಾಧಾನವೇ ಇಲ್ಲ ಅಂತೀವಿ. ನನ್ನ ಮನಸ್ಸಿಗೆ ದುಃಖನೇ ಅದಪ್ಪ, ಸಂತೋಷವೇ ಇಲ್ಲ ಅಂತೀವಿ. ನನ್ನ ಅಹಂಕಾರ ಪರಿಣಾಮವೇ ನನ್ನ ದುಃಖಕ್ಕೆ ಕಾರಣವಾಯಿತು. ನನ್ನ ಬುದ್ಧಿ ಹೋಯಿತು ಅಂತೀವಿ. ಕೆಲವು ಸಲ ಇಲ್ಲಪ್ಪ ಬುದ್ಧಿ ಹೋಯ್ತು. ಅವಾಗ ಮೊದಲೇ ವಿಚಾರ ಮಾಡ್ಬೇಕಾಯ್ತು, ಯಜಮಾನ ಬುದ್ಧಿ ಹೋಯ್ತು, ಹೋಗಲ್ ಬಿಡ ಅಂತಾರ. ಬಿದ್ದಿದ್ದಲ್ಲ, ಈಗ ಬಿದ್ದ ಜಾಗದಾಗ ಮತ್ತೆ ಬೀಳೋಕೆ ಹೋಗ್ಬೇಡ ಅಂತ ಶಾಸ್ತ್ರ ಹೇಳ್ತಾರೆ. ಬೀಳೋದು ಸಹಜ, ನಡೆದಾಡ್ತೀವಿ ಅಂದರೆ ಎಡೋದು ಸಹಜ, ಬೀಳೋದು ಸಹಜ. ಬಿದ್ದ ಜಾಗ ಮತ್ತೆ ಹೋಗಿ ಬೀಳದ, ಅಲ್ಲಿ ಬೀಳಲಾರ್ದಂಗೆ ಎಚ್ಚರ ವಹಿಸೋದು ನಮ್ಮ ಧರ್ಮ ಅಷ್ಟೆ. ಹಾಗಾಗಿ ಹೀಗೆ ಇವೆಲ್ಲ ಅನ್ಯವಾಗಿದ್ದರೂ ಕೂಡ ಶರೀರ ಹೆಂಗ ಬೇರೆ ಆದ, ಮೊದಲಿಂದ ಹೇಳ್ಯಾರ, ಇಂದ್ರಿಯಾದಿಗಳು ಬೇರೆ, ಮನಸ್ಸು ಬೇರೆ, ಅಹಂಕಾರ ಬೇರೆ ಬೇರೆ ಇದ್ರೂ ಕೂಡ ಇವು ನನ್ನ ಒಂದಲ್ಲ. ಅದರಂಗ ಇವು ಕೂಡ ಬೇರೆ ಯಾವ ನಿನಗಿಂತ. ಅದರಿಂದ ನಿನಗೆ ಗೊತ್ತಾಗ್ತದಿಲ್ಲ. ನನ್ನ ಮನಸ್ಸು ಚಂಚಲಾಗ್ಯದಂತ ನಿನಗೆ ಗೊತ್ತಾದ ಮೇಲೆ ಹೇಳಿದೋ, ಹಿಂಗೆ ನನ್ನ ಬುದ್ಧಿ ಹೋಯ್ತು ಅಂತ ಬುದ್ಧಿ ತಿಳಿದ ಹೇಳಿದಿಲ್ಲ. ನನಗೆ ನೆನಪೈತೆ ಅಂತ ಹೇಳಿದಲ್ಲ, ತಿಳಿದ ಹೇಳಿದಿಲ್ಲ. ಮತ್ತೆ ನೀನು ಹೊರಗಿನ ಕೈಕಾಲು ಹೆಂಗೆ ತಿಳಿದೆ, ಒಳಗಿನೂ ನೀನೇ ತಿಳಿದಿದ್ದಿ, ತಿಳಿದಿಲ್ಲ. ಹಾಗಾಗಿ ಆದ್ದರಿಂದ ಹೊರಗಿನವು ಆತ್ಮ ಹೆಂಗಲ್ಲ, ಒಳಗಿನೂ ಕೂಡ ಆತ್ಮ ಅಲ್ಲ. ಒಳಗೂ ಕೂಡ ಆತ್ಮ ಅಲ್ಲ, ಇವು ಅನಾತ್ಮ. ಹಾಗಾಗಿ ಈ ನಾಲ್ಕರಿಂದ ಕೂಡಿದಕ್ಕೇನದ ಅಂತಃಕರಣ ಅಂತ. ಅಂತಃಕರಣ ಅಂತ ಯಾಕಂತಾರ, ಇವು ನಾಲ್ಕು ಕೂಡಿದಕ್ಕೆ ಅಂತಃಕರಣ. ಇಂತು ವೃತ್ತಿಗಳು ಉಳ್ಳ ಅಂತಃಕರಣ ಇದು. ಆ ಹಂತೆಯೊಂದು ಅಂಶಬಹುದು ಜಾಗರಣ ಕನಸಂ ತಾನೇ ರಚಿಸುತ್ತಾ ಇರುವುದು. ಇದೇನು ಮಾಡ್ತದ, ಸುಮ್ಮನೆ ಕುಂತಿಲ್ಲ ನೋಡ್ತಮ್ಮ. ನೀರು ಕುಂತರೂ ಕೂಡ ಒಳಗಿನ ಸುಮ್ಮನೆ ಇರಂಗಿಲ್ಲ. ಅನುಭವ ಮಾಡಿ ನೋಡ್ರಿ, ಮನುಷ್ಯ ಗಪ್ಪನ್ನು ಕುಂತಿರ್ತೀವಿ, ಒಳಗೆ ಏನೇನೋ ನಡೆದಿರ್ತದ.
ಒಳಗೆ ಸುಮ್ಮನೆ ಕುಂತವಂತಿದ್ದೇನು, ಹೊರಗೂ ಸುಮ್ಮನೆ ಕೂಡಿಸ್ಬೋದು, ಏನಾದ್ರು ಮಾಡಿ. ಒಳಗೂ ಸುಮ್ಮನೆ ಕೊಡಂಗಿಲ್ಲ ಅವು. ಸದಾಕಾಲ ಏನು ಮಾಡ್ತಾವ? ಉಕ್ತ ಈ ಪ್ರಕಾರ ವೃತ್ತಿಗಳಿಂದ ಕೂಡಿಕೊಂಡಿರುವುದೇ ಅಂತಃಕರಣ. 4ರಿಂದ ಕೂಡಿದ್ದೇ ಅಂತಃಕರಣನಪ್ಪ. ಅಲ್ಲಿ ಭಜನೆ ನಡೆದ ಅಂತಂದರೆ ಇವು ತಾಳ ಬಾರಿಸೋರು, ಹಾರ್ಮೋನಿಯಂ ಬಾರಿಸೋರು, ಮತ್ತು ಇನ್ನು ತಂಬೂರಿ ಬಾರಿಸೋರು, ಹಾಡೋರು ಇದ್ರೆ ಅಲ್ಲಿ ಭಜನೆ ಅಂತೀವಿಲ್ಲ. ಇದು ಒಂದು ಕಡೆ ಮಾತ್ರ ಭಜನೆ ಆಗೋದಿಲ್ಲ. ಅದರಂಗೆ ಇವು 4 ವೃತ್ತಿಗಳು ಕೂಡಿದಾಗ ಅಂತಃಕರಣ ಆಗ್ತದೆ. ಅದು ಸೂಕ್ಷ್ಮ, ಭಾಳ ದೊಡ್ಡದಲ್ಲ, ಒಂದು ಅಂಶ ಅದು. ಈ 4 ವ್ಯವಹಾರಗಳಿಂದ ಕೂಡಿದ್ದೇ ಅಂತಃಕರಣ. ಇದು ಮೂಲ ಅಹಂಕಾರದ ಒಂದು ಭಾಗ ಅಂದರು. ಇಲ್ಲಿ ಭಾಳ ಕಠಿಣ ಅದ. ಮೂಲ ಅಹಂಕಾರ ಈ ಅಹಂಕಾರದ ಒಂದು ಭಾಗ ಅಂದ್ರು ಅವರು. 4 ಎಂದಿಲ್ಲ, 8 ಎಂದಿಲ್ಲ, 3 ಪಾವಲು ಎಂದಿಲ್ಲ, ಒಂದು ಭಾಗ. 4 ಭಾಗದಲ್ಲಿ ಒಂದು ಭಾಗ ಅಂತ ಅರ್ಥ ಮಾಡಬೇಕು. ಈ ಅಂತಃಕರಣವು ಜಾಗ್ರತ ಸ್ವಪ್ನಗಳನ್ನು ರಚನೆ ಮಾಡ್ತಾವ ನೋಡಿ. ಏನು ಮಾಡ್ತದ ಅದು ವೃತ್ತಿ ಅಂದರೆ? ಜಾಗ್ರ, ಸ್ವಪ್ನ, ಸುಷುಪ್ತಿ, ಸುಷುಪ್ತಿ, ಸ್ವಪ್ನ, ಜಾಗ್ರ. ಒಂದಾಗದ್ರೆ ಒಂದು ರಚನೆ ಮಾಡ್ತಾವ ನೋಡೋದು. ಹಾಗಾಗಿ ಈ ಒಂದು ಹೊರಗೆ ಹೋಗಿ ವಿಷಯಗಳ ಸಂಬಂಧವಾದರೆ ಅದು ಜಾಗ್ರ ಅಂತ ರಚನೆ ಮಾಡಿತದ. ಅಂತಃಕರಣನೇ ಹೊರಗೆ ಬಂತು, ಜಾಗ್ರ ಅಂತ ಸೃಷ್ಟಿ ಮಾಡಿತು. ಈ ರೀತಿ ಜಾಗ್ರತ ಸ್ವಪ್ನಗಳನ್ನು ರಚಿಸುತ್ತಾ ಸದಾಕಾಲ ರಚನೆ ನಡೆದಿರ್ತದೆ. ತತ್ವ ವಿಷಯಗಳನ್ನು ಅರಿಯುವುದು. ಜಾಗ್ರದ ಅವಸ್ಥೆಯಲ್ಲಿ ವಿಷಯಾದಿಗಳನ್ನು ಅರಿತದೆ. ಸ್ವಪ್ನಾವಸ್ಥೆಯಲ್ಲಿ ವಿಷಯ ವಾಸನೆಗಳನ್ನು ಅರಿತದೆ. ನಿದ್ರಾವಸ್ಥೆಯಲ್ಲಿ ಅವಿದ್ಯೆಯನ್ನು ಅರಿಯುತ್ತಾ ಸದಾಕಾಲ ಇರುವುದು. ಅಜ್ಞಾನವನ್ನು ಅರಿತದೆ. ಹೀಗಾಗಿ ಅಂದರೆ ಸ್ವತಃ ತಾನು ಜಡವಾದರೂ ಆಭಾಸ ಚೈತನ್ಯದಿಂದ ಒಡಗೂಡಿದ ಕಾರಣ ವಿಷಯಗಳನ್ನು ತಿಳಿತದ. ಇವೆಲ್ಲ ಜಡ ಅಂದಾಗ ಮತ್ತು ಮನಸ್ಸು ಜಡ ಅದ, ಬುದ್ಧಿ ಜಡ ಅದ, ಚಿತ್ತ ಜಡ ಅದ, ಅಹಂಕಾರ ಜಡ ಅದಂತ್ರಿ. ಮತ್ತು ರಚನೆ ಮಾಡ್ತಾರೆ. ಜಾಗ್ರಾವಸ್ಥೆ ರಚನೆ ಮಾಡ್ತದ. ಸ್ವಪ್ನ ಸುಸುಪ್ತಿ ಅಂತೀರಿ. ಜಡವಾದದ್ದು ಹೆಂಗೆ ರಚನೆ ಮಾಡ್ತದಪ್ಪ ಅಂದರೆ ಅದು ಆಭಾಸ ಚೈತನ್ಯದಿಂದ ಒಡಗೂಡಿ. ಆಭಾಸ ಅಂದ್ರೆ ಇದಕ್ಕೆ ಕಾರಣ ಈ ವಿಷಯಗಳನ್ನು ತಿಳಿಯುತ್ತಿರುವುದೆಂಬ ಆಭಾಸ ಜೀವ ಅಂತೇಳಿ ಅವನ ಕೆಲಸ ನೋಡಿದು. ಯಾರ ಕೆಲಸ ಅಲ್ಲ. ಮತ್ತು ಆ ಭಾಸ ಹೋಗಿ ಈ ಭಾಸಕ್ಕೆ ಬಂದಂದ್ರೆ ಮುಗಿದೋಯ್ತು ನೋಡ್ರಿ. ಆ ಭ್ರಾಂತಿಯಿಂದ ಹೊರಗೆ ಬಂದಂದ್ರೆ ಮುಗಿದೋಯ್ತವನು. ಯಾಕಂದ್ರೆ ಅದನ್ನ ತಿಳಿಬೇಕಾಗಿದ್ದೆ ಸ್ವಲ್ಪ ವಿಚಾರಕ್ಕೆ ಹೋಗ್ಬೇಕು. ಒಂದು ದೊಡ್ಡ ಆಟ ನಡೆದಿತ್ತು, ದೊಡ್ಡ ನಾಟಕ ಅಥವಾ ಸರ್ಕಸ್ ನಡೆದಿತ್ತು. ಅಲ್ಲಿ ನೋಡಲಿಕ್ಕೆ ಬಹಳ ಜನ ಬಂದಿದ್ರು. ಬಂದಾಗ ಅಲ್ಲಿಯ ದೃಶ್ಯಗಳನ್ನ, ಘೋರವಾದ ದೃಶ್ಯಗಳನ್ನು ನೋಡಿ ಅಲ್ಲಿ ಏನಾಯಿತು ಅಂದರೆ ಅನಂತ ರಕ್ಕಸರ ದೃಷ್ಟಿಯ ಹಾವಳಿಯಿಂದ ಸಾತ್ವಿಕ ಗುಣದವರಿಗೆ ಆಗುವಂಥ ಸಾವು ನೋವುಗಳನ್ನು ನೋಡಿ ಪ್ರೇಕ್ಷಕರೆಲ್ಲ ಗೊಳೋ ಅಂತ ದುಃಖ ಪಡ್ತಿದ್ರು. ಏನಪ್ಪ ಒಳ್ಳೆಯವ್ರಿಗೆ ಕಾಲಿಲ್ಲ, ಎಂಥವ್ರಿದ್ರು, ರಾಮಗಿಂಥದ್ದು ಯಾಕೆ ಬಂತು ಅಂತ ರಾಮನ ಕೇಳಿದವ್ರಿಗೆ ಅನಿಸ್ತದಿಲ್ಲ. ಅಪ್ಪ ಪಾಂಡವರಿಗೆ ಇಂಥದ್ದು ಯಾಕೆ ಬಂತು, ಎಂಥ ಕಷ್ಟ ಅಂತ ಅನಿಸ್ತದಲ್ಲ. ಇವೆಲ್ಲ ಗೊತ್ತಿದೆ. ಹರಿಶ್ಚಂದ್ರಿಗೆ ಯಾಕೆ ಇಂಥದ್ದು ಬಂತು ಕಷ್ಟ. ಪಾಪ ಸಾತ್ವಿಕ ಗುಣವುಳ್ಳವರಿಗೆ ಕಣ್ಣೀರ ಬರ್ತಾವ. ಅದ್ರಂಗೆ ಆ ದೃಶ್ಯವನ್ನು ನೋಡೋರು ಎಲ್ಲರಿಗೂ ಕಣ್ಣೀರು ಸೋರ್ತಿದ್ದು. ಆವಾಗ ನೋಡಿದ್ರು ಒಬ್ರಿಗೊಬ್ಬರು ಎಲ್ಲರ ಮುಖದಲ್ಲಿ ದುಃಖನೇ ದುಃಖ. ಆವಾಗ ಹಿಂಗೆ ನೋಡೋದ್ರಾಗ ಒಬ್ಬ ಹೆಣ್ಮಗಳಿದ್ಲು. ಹೆಣ್ಮಗಳು ಆಕೆ ನಕ್ಕ ಅಂತ ಕುಂತಿದ್ಲ, ನಗುತ್ತಿದ್ಲ.
ಆವಾಗ ಇಲ್ಲಿ ಕೇಳಿದ ಆಶ್ಚರ್ಯವಾಗಿ, ಏನಮ್ಮ ಇದನ್ನು ನೋಡಿ ನಿನಗೆ ಏನು ಅನ್ನಿಸ್ತಾ ಇಲ್ಲೇನು? ಆ ರಕ್ಕಸ ಎಂತೆಂಥ ಕೆಟ್ಟ ಕಾರ್ಯವನ್ನು ಮಾಡಿ ದುಃಖ ಕೊಟ್ಟನಲ್ಲ, ಏನು ಅನಿಸಂಗಿಲ್ಲೇನು ಅಂತ ಕೇಳಿದಾಗ, ನನಗೆ ಅನಿಸಂಗಿಲ್ಲ ಅನ್ಲಕ್ಕೆ. ಯಾಕಂದು, ಆ ರಕ್ಕಸನ ಪಾತ್ರ ಮಾಡಿದವು ನನ್ನ ಗಂಡ ಅನ್ಲಕ್ಕೆ. ಅವನು ನಿಜವಾದ ರಕ್ಕಸ ಅಲ್ಲ, ಅವನು ನನ್ನ ಗಂಡನೇ. ಹಂಗಾಗಿ ಅಲ್ಲಿ ಏನಿಲ್ಲ ಅಂತ ನನಗೆ ಗೊತ್ತದ, ನಿಮಗೆ ಗೊತ್ತಿಲ್ಲ ಅದಕ್ಕೆ ಹೇಳಕತ್ತೀರಂತ. ಹೌದಲ್ಲ? ಅದಕ್ಕೆ ನಿಜವಾಗಿ ನಮ್ಮ ಸ್ವರೂಪ ಏನಂಬುದು ಗೊತ್ತಾದರೆ ಇವೆಲ್ಲ ಅಳವು ದುಃಖ ಪಡವು ಏನೇನು ನಡೆದವಲ್ಲ ಯಾವಲ್ಲ ಅಂತ ಆರಾಮಿರ್ತಾರೆ ಜ್ಞಾನಿಗಳು. ಹೌದಲ್ಲ? ಅಷ್ಟು ಸಭೆಯಲ್ಲಿ ಒಬ್ಬ ಜ್ಞಾನಿರ್ತಾರಂದ್ರೆ ಆಕೆಗೆ ಗೊತ್ತಿತ್ತು, ಆ ಪಾತ್ರದ ಅರಿವಿತ್ತಲ್ಲ. ಅದರಂತೆ ಇಲ್ಲಿ ಕೂಡ ನಮ್ಮ ಸ್ವರೂಪದ ಅರಿವು ಆಗತಾನ ಇವೆಲ್ಲ ನಮಗೆ ಅನಂತ ರೀತಿ ಮನಸ್ಸಿಗೆ ಭಾಳ ನೋವಾಯ್ತಪ್ಪ. ಏನನ್ನಾಗಲಿ ಇವತ್ತು ಮನಸ್ಸಿಗಾದ ನೋವು ಎಂದೂ ಆಗಿಲ್ಲ ಅಂತೀವಿ, ಅಭಿಮಾನಕ್ಕೆ ಹೋಗ್ತೀವಿ, ಇದು ಮತ್ತೆ ಯಾರಿಗೆ ಆಗಬಾರದಪ್ಪ ಅಂತೀವಿ. ಇಲ್ಲಪ್ಪ ಇವೆಲ್ಲ ಕೇಳಿದ್ರೆ ನಾ ಜೀವನದಲ್ಲಿ ಬದುಕಬಾರದು, ವಿಷ ಕುಡಿದು ಸಾಯ್ಬೇಕು ಅಂತ ಅಂತೀವಿ. ಇವೆಲ್ಲ ಬರ್ತಾವಿಲ್ಲ ನಮಗೆ. ಪ್ರಪಂಚದಲ್ಲಿ ನಮಗೆಲ್ಲರೂ ಬಂದು ಹೋಗ್ತಕ್ಕಂಥವು ಮತ್ತು ಮುಂದಾದರೂ ಬರವೇ. ಆದರೆ ಈ ಆತ್ಮಜ್ಞಾನದ ಅರಿವು ಯಾಕೆ ಬೇಕಂದರೆ ನಮ್ಮ ಪಾತ್ರದ ಅರಿವು ನಮ್ಗೆ ಗೊತ್ತಿರ್ಬೇಕಂತ. ನಾನು ಯಾರೆಂಬ ಅರಿವು ನನಗೆ ಗೊತ್ತಾದರೆ ಯಾವ ಲಕ್ಷ್ಯಕ್ಕಿಲ್ಲ ನೋಡ್ರಿ. ಅವಾಗ ಏನಾಗ್ತದೆ, ಆನೆ ಹೋಗುತ್ತೆಯದು, ಶ್ವಾನ ಬೋಳುತ್ತೆಯದು. ಆನೆ ಹೋಗ್ತದ, ಶ್ವಾನ ಬೊಗಳಿದರೆ ಅದು ಆನೆ ಶ್ವಾನಕ್ಕೆ ಅಂಜುವುದೇ ಸರ್ವಜ್ಞ. ತನ್ನ ಹೆಜ್ಜೆ ಮೇಲೆ ತಪ್ಪದಂಗ ತಾನು ಹಂಗೆ ಹೋಗ್ತದ. ಆವಾಗ ಈ ಪ್ರಪಂಚದಲ್ಲಿ ಈ ಒಂದು ಕಲಿಯುಗದ ಈ ಒಂದು 3 ಭಾಗದ ಅಧರ್ಮದ ಜನರ ಮಧ್ಯದಲ್ಲಿ ನಾವು ಸರಿಯಾಗಿ ಹೋಗಿ ನಮ್ಮ ಗುರಿ ಮುಟ್ಟಬೇಕಾದ್ರೆ ಭದ್ರವಾದ ಆತ್ಮಜ್ಞಾನದ ವಿಶ್ವಾಸ ಇರ್ಬೇಕು ನೋಡ್ರಿ. ಆವಾಗ ನಾವು ಪಾರಾಗ್ತೀವಿ, ಇಲ್ಲಂದ್ರೆ ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಅಣಿಯರದೆ ಸತ್ವಾದಿ ಗುಣದ ಏಳಿಗೆಯಂ ವಿಷಯ ಗುಣವಂ ಬಿಡುತ್ತೆ ಪಿಡಿಯುತ್ತೆ ತೊಳಲುತ್ತೆ ತಣಿಯದು ಅದು ಬಾಧೆ ಗೊಳುತ್ತಿರಪ್ಪ ಅಂತ ಹೇಳಿದರು. ಅಣಿಯರದೆ ಅಂದರೆ ಈಗ ಹೇಳಿದಂಥ ಮನ, ಬುದ್ಧಿ, ಚಿತ್ತ, ಅಹಂಕಾರ 4 ಕೂಡಿಟ್ಟುಕೊಂಡಂಥ ಅಂತಃಕರಣ. ಇದು ಕ್ರಮವಾಗಿ ಕೆಲಸ ಮಾಡ್ತೀವಿಲ್ಲ. ಒಮ್ಮೆಲೆ ಬುದ್ಧಿ ನಿಶ್ಚಯ ಮಾಡ್ತದೇನು? ಬುದ್ಧಿ ಏನಂತ ನಿಶ್ಚಯ ಮಾಡೋದು? ನೀನು ಏನಾರ ಮನಸ್ಸಿನ ಸಂಕಲ್ಪ ವಿಕಲ್ಪದಲ್ಲಿ ಏನನ್ನು ವ್ಯತ್ಯಾಸ ಆದರೆ ಅವಾಗ ಬುದ್ಧಿವಂತನ ಕರೆ ಅಂತೀವಿಲ್ಲ. ಮೊದಲೇ ಬುದ್ಧಿವಂತನ ಕರೆಸಿ ಏನಪ್ಪ ಎದಕ್ಕಂತ ಕೇಳಿದ್ರೆ ಇಲ್ಲಪ್ಪ ಅಂದ್ರೆ ಏನು ಅರ್ಥ? ಪ್ರಪಂಚದಾಗ ನಾವಲ್ಲ ನಮಗೆ ಇವೆಲ್ಲ. ನಮಗೆ ಬಂದಂಥ ಸಂಶಯಾತ್ಮಕ ವಿಷಯಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ಬುದ್ಧಿವಂತರು. ಆವಾಗ ಇಲ್ಲಿ ಸಂಶಯ ನಡೆದಾಗ ಆ ಬುದ್ಧಿವಂತ ಬರ್ತಾನೆ ನೋಡಿ ಕ್ರಮವಾಗಿ. ಈ ರೀತಿ ಸತ್ವಾದಿ ಗುಣದ ಏಳಿಗೆಯಂ ಅಂದರೆ ಸತ್ವಾದಿ ಸತ್ವ ರಜೋ ತಮ ಗುಣಗಳ ಹೆಚ್ಚು ಕಡಿಮೆಯಿಂದ ಈ ವಿಷಯ ಸಮೂಹವನ್ನು, ಈ ವಿಷಯದ ಸಮೂಹ ಅಂದರು ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯ, ಇವು ಬರೀ ವಿಷಯ. ಸಮೂಹ ಅಂದ್ರಾಗ ಕಾಣುವಂಥ ವಿಶ್ವವೆಲ್ಲವೂ ವಿಷಯನೇ. ವಿಶ್ವೆಲ್ಲ ವಿಷಯ. ಇವು ಬೀಜ 5, ಅವು ಬೆಳೆಗಳು. ಹೀಗೆ ನೆಗ್ಗಲ ಮುಳ್ಳಿನಂತಿರುವ ಹೆಂಗವು ಕ್ರಮದಿಂದ ನೆಗ್ಗಲ ಮುಳ್ಳು ಕೇಳಿರಲ್ಲ, ಒಂದು ಕೆಳಗೆ ಬಿದ್ದಾಗ 2 ಮುಳ್ಳು ಮೇಲೆ ಇರೋದು. ಅದ್ರಂಗೆ ಇಲ್ಲಿ ಸತ್ವಗುಣ ಎದ್ದಾಗ ರಜೋತ್ತಮ ಗುಣ ಬಿದ್ದಿರ್ತಾವ. ರಜೋಗುಣ ಎತ್ತು ಅಂದರೆ ಸತ್ವ ತಮೋ ಬಿದ್ದಿರ್ತಾವ. ತಮಗುಣ ಎದ್ದಿತ್ತಂದರೆ ರಜೋ ತಮ ಸತ್ವಗುಣಗಳು ಬಿದ್ದಿರ್ತಾವ. ಕ್ರಮವಾಗಿ 3 ಒಮ್ಮೆಲೆ ಎದ್ದೇಳಂಗಿಲ್ಲ. ಒಬ್ಬನು ಎದ್ದೇಳಬೇಕು, 2 ಬಿದ್ದಿರ್ಬೇಕು. ಅದ ನಿಯಮ.
ಆ ರೀತಿ ಇದ್ದದಕ್ಕೆ ಈಶ್ವರನ ಸೃಷ್ಟಿಯಲ್ಲಿ ಎಷ್ಟು ಚಂದ ಇಟ್ಟದಂದ್ರೆ ಸತ್ವಗುಣ ರಜಗುಣನು ತಮಗುಣ ಮೂರು ಒಂದೇ ಸಲ ಕೆಲಸ ಮಾಡಿದರೆ ಏನಾಗ್ತಿದ್ದಿಲ್ಲ ಜಗತ್ತಿನಾಗ. ಯಾವುದು ನಿಶ್ಚಯ ಮಾಡೋಕ್ಕಾಗ್ತಿದ್ದಿಲ್ಲ, ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ. ಈ ರೀತಿ ಅಂತಃಕರಣದಲ್ಲಿ ಎರಡು ಗುಣಗಳು ಬಿದ್ದು ಒಂದು ಗುಣವು ಮೇಲೆ ಕೆದ್ದೇಳ್ತದೆ ನೋಡು. ಮೂರಾವಲ್ಲ, ಸತ್ವಗುಣ ರಜಗುಣ ತಮಗುಣ. ಈಗ ಯಾವ್ದು ಎದ್ದದ್ರಿ ಅಂದರೆ ಸತ್ವಗುಣ ಎದ್ದಿರ್ತದ ಶಾಸ್ತ್ರ ಕೇಳಾಗ. ಸಂಸಾರದಾಗ ಸತ್ವಗುಣ ಬಿದ್ದಿರ್ತದ, ತಮಗುಣ ಎದ್ದಿರ್ತದ. ಈ ಕಡೆ ಓದುವುದ್ರೆ ತಮಗುಣ ಎದ್ದು ಬಿಡ್ತದ. ಅದು ಇಲ್ಲಿ ಬರುವಂತಂದ್ರೆ ಅದು ಬಿದ್ದಿರ್ತದ, ಸತ್ವಗುಣ ಎದ್ದಿರ್ತದ. ಅದು ಹೆಂಗ್ರಿ ನಮ್ಗೆ ಪ್ರಮಾಣ ಅಂದರೆ ಶಾಸ್ತ್ರದ ವಿಚಾರಗಳನ್ನು ವೇದವಾಕ್ಯದ ವಿಚಾರಗಳನ್ನು ತಿಳಿಲಿಕ್ಕೆ ಪ್ರಾರಂಭ ಆಯ್ತಂದ್ರೆ ನಮ್ಮಲ್ಲಿ ಸಾತ್ವಿಕ ಗುಣ ಭದ್ರ ಎದ್ದದಂತ ತಿಳ್ಕೋಬೇಕು. ನಮ್ಮಲ್ಲಿ ಎದ್ದದ ನಿಂದಿರ್ಬೇಕು. ಅದು ಕೇಳಿದ್ದು ಕೇಳಿದ್ವಿ ಹೊರಗೆ ಹೋದ ಮರ್ತೀವಿ ಅಂದರೆ ಶಾಸ್ತ್ರ ಕೇಳಾಗ ರಜಗುಣ ಇತ್ತಂತ ತಿಳ್ಕೋಬೇಕು. ಇಲ್ಲಪ್ಪ ಇವತ್ತಿನ ಶಾಸ್ತ್ರ ಏನು ತಿಳಿಲಿಲ್ಲ ನನಗಂತ ಹೊರಗೋಗಿ ಮಾತಾಡಿನಂದ್ರೆ ನೀ ಶಾಸ್ತ್ರ ಕೇಳ ತಮಗುಣ ಎದ್ದದ. ಇವಾಗ ಚಲೋ ತಿಳಿತೀರಂದ್ರೆ ಸಾತ್ವಿಕ ಗುಣದಿಂದ ಎದ್ದದಂತ ನಮ್ಮಲ್ಲಿ ನಾವು ನೋಡ್ಕೋಬೇಕು ಅಷ್ಟೇ, ಮಂದಿಗೆ ಹೇಳೋದಲ್ಲಿದು. ಈ ರೀತಿ ಆ ಸಾತ್ವಿಕ ಅಂತಃಕರಣವು ವಿಷಯಗಳನ್ನು ದುಃಖವೆಂದು ಬಿಡುತ್ತದೆ. ಸಾತ್ವಿಕ ಗುಣ ಏನು ಮಾಡ್ತದ? ವಿಷಯಗಳನ್ನು ವಿಷಯವೆಂದು ಬಿಡುತ್ತದೆ. ಅಂತ ಸತ್ವಗುಣದ ಹೃದಯದಲ್ಲಿ ಸತ್ವಗುಣದಲ್ಲಿ ವೈರಾಗ್ಯ ಹುಟ್ಟಿತು ಅಂದರೆ ಅದು ನಿಜವಾದ ವೈರಾಗ್ಯ ನೋಡಿ. ರಜೋಗುಣದ ವೈರಾಗ್ಯ ಯಾವ ನಮ್ಮಲ್ಲಿ ಅವು ಮೂರು ಹೇಳಿಲ್ಲ. ಅವ್ಯಾವ? ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ. ಈ ವೈರಾಗ್ಯ ಇಲ್ಲವು ಎದ್ದವ? ಇವು ತಮಗುಣದಾಗ ರಜೋಗುಣದಾಗ ಎದ್ದವ ವೈರಾಗ್ಯಗಳು, ಸಾತ್ವಿಕ ಗುಣದಾಗ ಎದ್ದಿಲ್ಲ. ಸಾತ್ವಿಕ ಗುಣದಲ್ಲಿ ಯಾರಿಗೆ ಎದ್ದದ ಅಂದರೆ ಆ ವಿಷಯ ಆದಿಗಳನ್ನು ಹೋಗ್ತಾವ. ಅದನ್ನೇ ನಮ್ಮಲ್ಲಿ ತಿಳ್ಕೋಬೇಕು. ನಮ್ಮಲ್ಲಿ ಯಾವ ಗುಣ ಇನ್ನು ಆದ, ಯಾವ ಗುಣ ಎದ್ದದ, ಯಾವ ಗುಣ ಬಿದ್ದದ. ಹೀಗೆ ತಮೋಗುಣದಿಂದ ಏನ ರಜೋಗುಣದಿಂದ ಕೂಡಿದ ಕಾಲಕ್ಕೆ ವಿಷಯಗಳು ಸುಖ ಅಂತ ಅನಿಸ್ತಾವ ನೋಡ್ರಿ. ಸಾತ್ವಿಕ ಗುಣದಿಂದ ಕೂಡಿದಾಗ ವಿಷಯ ದುಃಖ ಅನಿಸ್ತದ. ವಿಷಯ ದುಃಖಪ. ರಜೋಗುಣ ಎದ್ದಿತ್ತಂದ್ರೆ ವಿಷಯಾದಿಗಳು ಸುಖ ಅನಿಸ್ತದ. ಮತ್ತೆ ತಮೋಗುಣದಿಂದ ಕೂಡಿತ್ತು ಅಂದರೆ ಆ ದುಃಖದ ವಿಷಯಗಳನ್ನ ಮತ್ತೆ ಪುನಃ ಪುನಃ ಮೋಹ ಮಾಡ್ತದೆ ನೋಡ್ರಿ. ಸುಖದ ವಿಷಯ ಮಾಡಂಗಿಲ್ಲ, ಅದು ದುಃಖದ ವಿಷಯ ಪದೇ ಪದೇ ಮೋಹ ಮಾಡಿ ಆ ವಿಷಯಗಳಲ್ಲಿಯೇ ತಿರುಗುತ್ತದೆ. ಎಲ್ಲಿ ತಿರುಗ್ತಿದ್ ನೀನು? ವಿಷಯಗಳಲ್ಲೇ. ಈಗ ಫುಟ್ಬಾಲ್ ಆಡೋಕೋದಿ, ವಾಲಿಬಾಲ್ ಅಂದ್ರೆ ಅದೇ ಗ್ರೌಂಡಲ್ಲಿ ತಿರಬೇಕಲ್ಲ. ಕ್ರಿಕೆಟ್ ಆಡಬೇಕಾದ್ರೆ ಸ್ಟೇಡಿಯಂನಲ್ಲಿ ತಿರಬೇಕು. ಬೇರೆ ಕಡೆ ಓದ್ತಿದ್ದೇನೆ ಅಲ್ಲಿ. ಆದ್ರಂಗೆ ಇಲ್ಲಿನ ಅಷ್ಟೇ, ನಾವೆಲ್ಲಿ ಇಟ್ಕೊಂಡಿವಿ ಅಲ್ಲೇ ತಿರುಗಾಡ್ತದ. ಹೀಗೆ ವ್ಯವಹಾರ ಮಾಡಿದರು ಏನೋ ಸಂತೋಷ ಆಗ್ಯದೇನು? ಇಲ್ಲಿ ಮುಖ್ಯದು. ಸಂತೋಷ ಆಗ್ಯದೇನು? ಇಲ್ಲ. ನಿನಗೇನು ಆಗ್ಬೇಕಂತ ಕುಂತಿದ್ದಿ? ಸಂತೋಷ ಆಗ್ಬೇಕಂತ ಕುಂತಿದ್ದಿ. ಅದು ಯಾಕೆ ಆಗಲಿಲ್ಲ ಅಂದರೆ ನಾನು ಸಾತ್ವಿಕ ಗುಣದಿಂದ ತಿರುಗಾಡಿಲ್ಲಪ್ಪ, ರಜೋತಮದಿಂದ ತಿರುಗಾಡಿನಿ, ನನಗೆ ಸಂತೋಷ ಆಗಿಲ್ಲ ಅಂತ ಅರ್ಥ ಮಾಡಬೇಕು. ಈಗೇನು ಮಾಡಬೇಕು? ಅನೇಕ ವಿಧಗಳಿಂದ ದುಃಖ ಪಡ್ತದ. ನಮ್ಮ ದುಃಖ ಒಂದನು ದುಃಖ, ಅನೇಕ ದುಃಖ. ಅವ್ರು ಹೇಳ್ಯಾರ ಮಹಾತ್ಮ ನಂಬಿಗರ ಚೌಡಯ್ಯ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಇಡುವ ಚಿಂತೆ, ಇಟ್ಟರೆ ಕೆಡುವ ಚಿಂತೆ, ಕೆಟ್ಟರೆ. ಹೀಗೆ ಮರಣ ಚಿಂತೆ ಅಂತ ಹೇಳಿ ಇಂತು ಹಲವು ಚಿಂತೆಗಳಲ್ಲಿ ಇರ್ಪಂಗೆ ಎಂತೊಲಿವನು ನಮ್ಮ
ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ಯಾರ, ಅನೇಕ ಮಹಾತ್ಮರು ಹೇಳ್ಯಾರ. ಒಂದು ದುಃಖ ಅದ ನಮಗೆ, ಈ ಎಲ್ಲ ಸರ್ವ ದುಃಖ ನಿರ್ಮೂಲನ ಆಗ್ಬೇಕಾದ್ರೆ ಆಕೆ ಹೆಂಗೆ ಎಲ್ಲರ ಅಳಕಾಲ ನಕ್ಕಲು ಹಂಗೆ ನಾವು ತಿಳ್ಕೊಂಬಿಟ್ರೆ ಆಯ್ತು ನೋಡ್ರಿ. ಇವೆಲ್ಲ ಅಳ್ತಾವ. ಬುದ್ಧಿವಂತರು ಹತ್ತಾರ, ಬುದ್ಧಿ ಇಲ್ಲವ್ರು ಹತ್ತಾರ, ಎಲ್ಲರೂ ಅಳಾರೆ. ಕೈ ಕಾಲು ಇಲ್ದವನು ಅಳಕತ್ತಾನ, ಕೈ ಕಾಲು ಇದ್ದವನು ಅಳಕತ್ತಾನ. ಇಲ್ದವನು ಅಳಲ್ಲಪ್ಪ, ನಾ ಕಾಲಿಲ್ಲ ಕೈ ಇಲ್ಲ ಅಂತ ಇದ್ದವನು ಯಾಕೆ ಅಳ್ತೀನಿ ನೀನು ಅಂದರೆ ನಾ ಇದನ್ನು ಗೊತ್ತಿಲ್ಲ ಅಂತದ್ದು, ಇದನ್ನು ಇಲ್ದಂಗಪ್ಪ ಅನ್ನಂಗಿಲ್ಲ. ಇದು ಮಕ್ಕಳಾರ್ರಿ ಎದುರು ಇಲ್ದಂಗ್ರಿ, ಹೆಂಡತಿ ಗಂಡ ಅನ್ರಿ ಇದ್ರು ಇಲ್ದಂಗ್ರಿ ಅಂತ ಹೇಳ್ದಂಗೆ ನಾವು ಅನೇಕ ವಿವಿಧ ಚಿಂತೆಗಳಿಂದ ಸದಾಕಾಲ ದುಃಖ ಪಡ್ತೀವಲ್ಲಪ್ಪ ನಾವು. ಯಾಕಂದರೆ ಆ ಪ್ರತಿಯೊಂದು ಆ ಆಟದ ಸನ್ನಿವೇಶಗಳನ್ನು ನೋಡಿದಾಗ ಕ್ಷಣ ಕ್ಷಣದಲ್ಲಿ ದುಃಖ ಆಗ್ತಿತ್ತು ನೋಡೋರಿಗೆ. ಅಲ್ಲಿ ಹಿಂಸೆ ದುಃಖಗಳು ಕ್ಷಣ ಕ್ಷಣದಲ್ಲಿ. ಆಕೆ ಕ್ಷಣ ಅಲ್ಲ, ಪೂರ್ಣ ನೋಡಿದ್ರು ದುಃಖ ಅಲ್ಲ ಆಕೆ. ನಮಗೂ ಕ್ಷಣ ಕ್ಷಣ ದುಃಖಗಳಾಗ್ತವೆ. ಇವೆಲ್ಲ ಅವೆಲ್ಲ ಮಾಡವ್ಯಾವು ಅನಿತ ಆತ್ಮ. ಅವು ಆತ್ಮ ಅಲ್ಲ ನೋಡು, ಹೀಗೆ ಅವು ವರ್ಕನ ಮಾಡ್ತಾವ. ಆ ಕಾರಣ ಇಂತಿ ಪರಿಗಳು ಅವಸ್ಥಾಂತರಂ ಗುಡುತ್ತಿರ್ಪ ಅಂತಃಕರಣವೇ ಅದು. ಕಾರಣಂ ವಿದ್ಯಾ ಅಂತೂ ಹೌದಾಗಿ ನಿಜವಲ್ಲ, ಅಂತಾಗಿ ಅದು ನಿಜವಲ್ಲ. ಯಾಕೆ ನಿಜವಲ್ಲ? ಹೀಗೆ ಅಂದರೆ ಈ ರೀತಿ ಈ ಪರಿ ಅವಸ್ಥಾಂತರಂ ರೂಪಾಂತರ ಆಗ್ತಾವಿಲ್ಲಿವು. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿತು, ರೂಪಾಂತರ ಆಗಿ ಚಿತ್ತ ಆಯಿತು, ಸ್ಮೃತಿ ಕಡೆ ಹೋಯಿತು. ಅದು ರೂಪಾಂತರವಾಗಿ ನಿಶ್ಚಯ ಕಡೆ ಹೋಯಿತು. ಅದು ರೂಪಾಂತರವಾಗಿ ನಾನೇ ಅಂತ ಅಹಂಕಾರಕ್ಕೆ ಹೋಯಿತು. ರೂಪಾಂತರ ಆಗ್ಯಾವಿಲ್ಲವು, ಆಗ್ಯಾವಿಲ್ಲೋ. ಅದರಂತೆ ಈ ವಿಕಾರ ಆಗ್ತವ ಅಂದರೆ ಅಂತಃಕರಣವೆಂದೆನಿಸ್ಬೋದು. ಹೊರಗಿನ ವಿಕಾರ ಆದಂಗ ಒಳಗಿನ ವಿಕಾರ ಆಗ್ತಾವ, ಒಳಗಿನ ಆಗ್ಯಾವಲ್ಲ ವಿಕಾರ. ಹೀಗೆ ಸಾತ್ವಿಕಾದಿ ಗುಣತ್ರಯಗಳಿಂದ ರೂಪಾಂತರ ಹೊಂದುವುದರಿಂದ ರಜೋಗುಣ ರೂಪಾಂತರ ಆಗಿ ತಮೋಗುಣ ಆಯಿತು. ತಮೋಗುಣ ರಜಗುಣ ರೂಪಾಂತರ ಆಗಿ ಸಾತ್ವಿಕ ಗುಣ ಆಯಿತು. ಇವೆಲ್ಲವೂ ರೂಪಾಂತರ ಆಗ್ತವೆ. ಹಾಗೆ ಭಾವ ಅಭಾವ ರೂಪದಿಂದ ದೃಶ್ಯವಾಗಿದೆ. ಈ ವಿಧವಾಗಿ ವೇದ್ಯವಾಗುವುದರಿಂದ, ನಿನಗೆ ಗೋಚರವಾಗುವುದರಿಂದ, ನೀನು ತಿಳಿಯುವುದರಿಂದ ಅಂತಃಕರಣವು ನಿಜವಾದ ಆತ್ಮವಲ್ಲ. ಯಾಕಲ್ಲ? ನಿನ್ನಿಂದ ತಿಳಿಸಿಕೊಳ್ಳುವವು. ಹಾಗೆ ಎಂದು ಹೇಳಿ ನಾ ಹೇಳಿದಾಗ ನೀ ತಿಳಿ ಅಂದರು. ಹಿಂಗೆ ಅದ, ಅದನ್ನು ಹೇಳಿನಿ, ಅದನ್ನು ನೀ ತಿಳಿ. ನಾ ಹೇಳದೊಂದು ನೀ ತಿಳಿದೊಂದಾದರೆ ಅದು ನಾ ಹೇಳಿದನು ಸಾರ್ಥಕಲ್ಲ, ನೀ ಕೇಳಿದನು ಸಾರ್ಥಕಲ್ಲ. ಹಾಗಾಗಿ ಅಂತಃಕರಣಕ್ಕ ಅನಾತ್ಮ ನಿರೂಪಣೆ. ಮನಸ್ಸಿಗೂ ಅನಾತ್ಮ, ಚಿತ್ತು ಅನಾತ್ಮ, ಬುದ್ಧಿ ಅನಾತ್ಮ, ಅಹಂಕಾರ ಕೂಡ ಅನಾತ್ಮ ಅನ್ನುವುದನ್ನು ಈ ಸೂತ್ರ 4ರಲ್ಲಿ ತ್ರಿವಿಧ ರೂಪವಾಗಿ 41 ಅಂತ ಹೇಳಿ ಇಲ್ಲಿಗೆ ಈ ಸೂತ್ರ ಮುಗಿತು. ನಾಳೆ ದಿನ 5ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವು ಮತಿಗೆ ಹೊಳೆದಷ್ಟು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು.
ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಒಳವರಗನ್ನದೆ ಒಳವ ಚಿಜ್ಯೋತಿಗೆ ಒಳಗರಗೆನ್ನದೆ ಒಳವ ಚಿಜ್ಯೋತಿಗೆ ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮಾನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ सकल साधु संत महाराज की जय जय मंगलम जय नमः पार्वती शिवा।